ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಅನಿರ್ದಿಷ್ಟ ಬೃಹತ್ ಧರಣಿ ಸತ್ಯಾಗ್ರಹ ಪ್ರತಿಭಟನೆ. ಒಳ ಮೀಸಲಾತಿಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 1000ಕ್ಕೂ ಹೆಚ್ಚು ಮಾದಿಗ ಸಮುದಾಯದವರು ಒಳ ಮೀಸಲಾತಿಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಹರಿಹರದಿಂದ ಆರಂಭವಾದ ಕ್ರಾಂತಿಕಾರಿ ಪಾದಯಾತ್ರೆ ಶುಕ್ರವಾರ ಬೆಂಗಳೂರನ್ನು ತಲುಪಿದೆ. ಇಂದಿಗೆ 2ನೇ ದಿನ. ಮಾದಿಗ ಸಮುದಾಯಗಳಿಗೆ ಮೋಸವಾಗುತ್ತದೆ, ಅದಕ್ಕಾಗಿ ಒಳ ಮೀಸಲಾತಿ ಜಾರಿಗೊಳಿಸೋ ತನಕ, ಹಾಗೆ ಮುಖ್ಯವಾಗಿ ರಾಜ್ಯಪಾಲರ ಸಹಿ ಮಾಡೋವರೆಗೂ ಸರ್ಕಾರದ ವಿರುದ್ಧ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಾದಿಗ ಸಮುದಾಯದವರು ಆಗಮಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಬೃಹತ್ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ ಅಂತ ಮಾದಿಗ ಸಮುದಾಯದ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಬಿ.ಆರ್. ಮುನಿರಾಜು ಅವರು ತಿಳಿಸಿದರು. ಈ ಅನಿರ್ದಿಷ್ಟ ಬೃಹತ್ ಧರಣಿ ಸತ್ಯಾಗ್ರಹದಲ್ಲಿ ಅನೇಕರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಜೊತೆಗೆ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಬಿ.ಆರ್. ಭಾಸ್ಕರ್ ಪ್ರಸಾದ್, ಮುನಿರಾಜು, ನಾಗರಾಜ್ ನಂದಾಪುರ, ಕುಷ್ಟಗಿ, ಪ್ರಭುರಾವ್ ತಳಮಡಗಿ, ಪ್ರಭು ರಾಜು ಕೊಡ್ಲಿ, ಯಮನೂರ, ಮನ್ನೆರಾಳ್, ರೋಣ ತಾಲೂಕಿನ ವೀರಪ್ಪ ತೆಗ್ಗಿನಮನಿ, ಅಭಿಷೇಕ್ ಕೊಪ್ಪದ್, ಶಿವು ಕೆಂಗಾರ್, ಶಂಕರಪ್ಪ ದ್ವಸಲ್, ಮಲಿಯಪ್ಪ, ವಿ ಸುರೇಶ್, ಉಮೇಶ್, ಜಯರಾಜ್ ಕೊಡ್ಲಿ, ದುರ್ಗೇಶ್ ಮಿಯಾಪುರ್, ಹನುಮಂತ ದೋಟಿಹಾಳ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಬೃಹತ್ ಧರಣಿ ಸತ್ಯಾಗ್ರಹ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ವರದಿ ಸಾಕೆ ನಾರಾಯಣ್, ಬೆಂಗಳೂರು. ಸಕ್ಸಸ್ ಆಗೋ ನಾವು ವಾಪಸ್ ಹೋಗಂಗಿಲ್ಲ ಅನ್ನೋ ಒಂದು ನೈತಿಕವಾಗಿರ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ನೀವು ಪ್ರದರ್ಶನ ಮಾಡಿರ್ತ ನಾನು ರಿಕ್ವೆಸ್ಟ್ ಮಾಡಿ. ಅದನ್ನು ನಾವು ಮಾಡಬೇಕು ಹೊರಗಡೆ ಇದ್ಕೊಂಡು. ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅಂತಲ್ಲ. ಇಡೀ ಕರ್ನಾಟಕದ 1.5 ಕೋಟಿ ಜನರ ಸಮಸ್ಯೆ ಮಾತಾಡ್ತಾ ಇದ್ದೀರಿ ನೀವು. ನೀವೇನು 101 ಜನ ಇದ್ದೀರಿ, ನೀವೇನು ಇವತ್ತು 100 ಜನ ನಡ್ಕೊಂಬಂದಿರಿ. 1,50,00,000 ಒಲೆಮಾದಿಗರ, ಅಸ್ಪೃಶ್ಯ ಜಾತಿಗಳ, ಅಲೆಮಾರಿಗಳ, ಸ್ಪೃಶ್ಯರ ಸಮಸ್ಯೆಯನ್ನು ಇವತ್ತು ಸರ್ಕಾರದ ಮುಂದಿಟ್ಟಿದೆ. ಅದಕ್ಕೋಸ್ಕರ ಇದು ಸಣ್ಣ ವಿಚಾರ ಅಲ್ಲ. ಈ ವಿಚಾರ ಸಕ್ಸಸ್ ಆದಾಗ ಇದಕ್ಕೆ ಬೆಲೆ ಬರ್ತದೆ. ಗೆದ್ದ ಮೇಲೆ ನಮ್ಮ ಜನ ನಂಬೋದು. ನಾವು ಎಷ್ಟು ಹೋರಾಟ ಮಾಡಿದ್ವಿ, ಎಷ್ಟು ದಿನ ಮನೆ ಬಿಟ್ಟು ಅಂತ ಹೇಳಲ್ಲ. ಬಾಬಾ ಸಾಹೇಬ್ರನ್ನ ಬ್ರಿಟಿಷ್ ಏಜೆಂಟ್ ಅಂದವ್ರು ಇವರು. ಸಂವಿಧಾನ ಬರೆದಿರ್ತಕ್ಕಂಥದ್ದು ವಿಕೃತಿ, ಅವ್ರು ಬರೆದೇ ಇಲ್ಲ, ನಾವೇ ಬರ್ತೀವಿ ಅಂದವ್ರು ಇವರು. ಪ್ರೊಫೆಸರ್ ಬಿ.ಕೆ. ಏನಂತಿದ್ರು? ಪ್ರೊಫೆಸರ್ ಬಿ.ಕೆ. ನಮ್ಮ ಪಿತಾಮಹ DSS. ಅವ್ರು ಸಂಡೆ ಹೋರಾಟಗಾರ ಅಂತಿದ್ರು ಅವ್ರನ್ನ. ಪ್ರೊಫೆಸರ್ ಬಿ.ಕೆ.ನ ಸಂಡೆ ಹೋರಾಟಗಾರ ಅವರು. ಪ್ರೊಫೆಸರ್ ರೀ, ಅವ್ರು ನಮ್ಗೆ ಹೆಂಗೆ ನಾಯಕರಾಗ್ತಾರ? ನಾವೆಲ್ಲ ಮನೆ ಬಿಟ್ಟು 2 ಮಕ್ಕಳು ಬಿಟ್ಟು ಹೋರಾಟ ಮಾಡ್ತೀವಿ, ನಾವು ನಾಯಕರಂತಿದ್ರು. ಪ್ರೊಫೆಸರ್ ಬಿ.ಕೆ. ಚಾಲೆಂಜಾಗಿ ತಗೊಂಡಿದ್ರು. ಯಾಕಂದರೆ ಅವ್ರ ಹುದ್ದೆ, ಅವರ ಒಂದು ಸ್ಟೇಟಸ್ ಸಂಬಂಧಪಟ್ಟಂಗೆ ಅವರು ಆರಾಮಾಗಿ ಇರ್ಬೋದಾಗಿತ್ತು. ನೌಕರಿ ತೆಗೆದುಕೊಂಡು ಲಕ್ಷಾಂತರ ಸಂಬಳ ಬರ್ತಿತ್ತು, ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊತಿರ್ಬೋದಾಗಿತ್ತು. ಬಟ್ ಆದರೆ ಚಳುವಳಿಗೆ ನಾನು ಟೈಮ್ ಕೊಡ್ತೀನಿ, ಚಳುವಳಿ ಭಾಗವಾಗಿ ನೌಕರಿಯನ್ನು ಬಿಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ಅದನ್ನು ಎದುರಿಸ್ತೀನಿ ಅಂತ ಹೇಳಿ ನಮ್ಮ ಜೊತೆಗೆ ಕೊನೆವರೆಗೆ ಹೋರಾಟದಲ್ಲೇ ಸಂಚಿದ್ದಾರೆ. ಅವರು ಗದಗಲ್ಲಿ ಅವ್ರು ಸೀರಿಯಸ್ ಹಾರ್ಟ್ ಫೇರ್ ಆದಾಗ ಹೋರಾಟದಲ್ಲೇ ಇದ್ರು ಅವರು. ಅದಕ್ಕೋಸ್ಕರ ಅಪವಾದಗಳು ಸಹಜ. ಅಪವಾದಗಳ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ. ಅದನ್ನು ಸಕಾರಾತ್ಮಕವಾಗಿ ನೀವು ತೆಗೆದುಕೊಳ್ರಿ. ಅದಕ್ಕೆ ನೆಗೆಟಿವ್ ಆಗಿ ಆನ್ಸರ್ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಆನ್ಸರು ಒಳ ಮೀಸಲಾತಿ ಕೊಡೋವರೆಗೆ ನಾವು ಹೋಗಂಗಿಲ್ಲ ಅನ್ನೋ ಒಂದು ಪದ್ಧತಿದೆಯಲ್ಲ, ಅದ್ರ ಮೂಲಕ ನಮ್ಮ ಜನರು ಋಣ ತೀರ್ಸ್ತಾರೆ. ಇದೇ ನಿಜವಾಗಿರ್ತಕ್ಕಂಥ ಜನರು ಋಣ ತೀರ್ಸ್ತಕ್ಕಂಥ. ಯಾವ 100 ಮಾತಾಡಿ ಬೇಕಾದ ಮಾತಾಡಲಿ ಯಾರು, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ. ನೀವು ಬರ್ರಿ ಬರೋಣ ಅಂತ ಹೇಳಿ ಇಲ್ಲಿ ಕೂರ್ಸ್ರಿ. ಇಲ್ಲಿ ಬರ್ರಿ, ನಮ್ಮ ಹೋರಾಟ ಬಂದು ಇಲ್ಲಿ ಹೇಳ್ರಿ. ನೀವು ನಮ್ಮನ್ನ ದೂರ ನಿಂತು ಟೀಕೆ ಮಾಡಬೇಡ್ರಿ. ಟೀಕೆ ಮಾಡಿದ್ರಲ್ಲ, ಆಯ್ತು, ಟೀಕೆ ಮಾಡ್ತಾರೆ. ಇಲ್ಲಿ ಕೊಡ್ರಿ, ಇಲ್ಲಿ ಕುಂತ ಹೇಳ್ರಿ. ನಮ್ಮ ಇಲ್ಲಿ ಕೂತು ನಿಮ್ಗೆ ಹೋರಾಡ್ತಾರೆ ಅಂತ ಹೇಳಿ ಸರ್ಕಾರ, ಅದು ಯಾವುದೇ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, SDP ಇರಲಿ, ಕಮ್ಯುನಿಸ್ಟ್ ಇರಲಿ, ಮತ್ತೊಂದು BSP ಇರಲಿ, ಅನ್ನೋ ಒಂದು ಸಹನೆಯನ್ನು ನೀವು ಬೆಳೆಸ್ಕೊಳ್ಳಿ. ಯಾಕಂದರೆ ನೀವು ಸೆಕೆಂಡ್ ಲೀಡರ್ಶಿಪ್ ಇದೆ. ನಮ್ಮದೊಂದು ತಲೆಮಾರು ನಾಯಕತ್ವ ಮುಗಿದೈತೆ ಅಂದ್ಕೊಳ್ರಿ. ನಮ್ಮನ್ನು ಹಿಂದೂ ಕೂಡಿಸ್ರಿ, ಗೌರವ ಸಲಹೆಗಾರ ಥರ. ಇಲ್ಲಿಗೆ ನಮ್ಮ ಸಲಹೆಗಳು ನಿಮ್ಗೆ ಅಗತ್ಯ ಅನಿಸಿದ್ರೆ ಅಥವಾ ಅದು ಸರಿ ಅನಿಸಿದ್ರೆ ತಗೊಳ್ರಿ. ಯಾಕಂದ್ರೆ 30 ವರ್ಷ ನಾವು ನಡ್ಕೊಂಡ್ಬಂದಿವಿ. ನಮ್ಗೆ ತಿಳಿದಂಗೆ ನಾವು ತಪ್ಪುಗಳಿರ್ಬೋದು. ಆ ತಪ್ಪುಗಳು ನೀವು ಕಲಿಬೇಕಲ್ಲ, ಮತ್ತೆ ನೀವು ತಪ್ಪು ಮಾಡಬಾರ್ದು. ಇವಾಗ ನಾವು ನಿಮ್ಗೆ ಅನುಭವಗಳು ಹೇಳ್ಬೇಕಂತ ಸ್ವೀಕಾರ ಬಿಡ್ತಾರೋ ಬೇರೆ ವಿಚಾರ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಭೀಮ ಸೈನಿಕರೇ, ನೀವೇ ನಡೆದು ಬಂದಿರ್ತಕ್ಕಂಥ ರೀತಿ ಇಡೀ ಕರ್ನಾಟಕವನ್ನು ಬಡಿದೆಬ್ಬಿಸಿದೆ. ನಿಮಗೆ ಗ್ಯಾರಂಟಿ ಇರಲಿ, ನೀವು ಬಡಿದೆಬ್ಬಿಸಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಮೇಧಾವಿಗಳನ್ನ, ಕರ್ನಾಟಕದ ಜನಪರ ಚಳವಳಿಗಳನ್ನ, ಎಲ್ಲ ನಾಯಕರಿಗೆ ನೀವು ಇವತ್ತೊಂದು ಮಾಡೆಲ್ ಆಗಿದ್ದೀರಿ. ನಿಮ್ಮ ವಯಸ್ಸು ಕಡಿಮೆ ಇರ್ಬೋದು, ನೀವು ಒಂದೇ ತಿಂಗಳಲ್ಲಿ ಬಂದಿರ್ಬೋದು ಈ ಹೋರಾಟಕ್ಕೆ. ಇದುವರೆಗೆ ಹೋರಾಟದಲ್ಲಿ ಭಾಗವಹಿಸಿಲ್ಲ ನೀವು. ಇದುವರೆಗೆ ನೀವು ಹೋರಾಟಕ್ಕೆ ಜನರ ಕರ್ಕೊಂಡ್ಬಂದಿಲ್ಲೇನು? ಎಲ್ಲ ರೀತಿಯ ಶ್ರಮವನ್ನು ಮಾಡಿದ್ರಿ. ನೀವಿಲ್ಲಾರ್ದ್ರೆ ಯಾವ ನಾಯಕ ಅಲ್ಲ. ನೀವೆಲ್ಲರೂ ಹೋರಾಟದಲ್ಲಿ ಇದೀರ ಅಂತೇಳಿ ನಾವು ನಾಯಕರಾಗಿದ್ದೀವಿ. ನಾಯಕರು ತಿಳ್ಕೊಳ್ತೀವಿ. ನಾನು ಅದಕ್ಕೆ ಹೇಳ್ತೀನಿ ಪದೇ ನಾನು ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ನಲ್ಲಿ ಯಾರ್ಯಾರು ಮಾತಾಡಿ 1000 ಜನ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರು ಇಲ್ವಲ್ಲಪ್ಪ, ಇನ್ಕ್ಲೂಡಿಂಗ್ ಮೀ. ನಾವೆಲ್ಲರೂ CM ಹತ್ರ ಕೊಡೋಣ.
ಪಾದಯಾತ್ರಿಗಳು ಅಥವಾ ವಿದ್ಯಾವಂತರು ನೌಕರರು ಈ ಬೀದಿಗೆ ಬರಬೇಕಾಗಿತ್ತ, ಮನೆ ಬಿಡಬೇಕಾಗಿತ್ತ? ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರು ಕೇವಲ ವೇದಿಕೆಗಳ ಬಂದು ಮಾತಾಡಿ ಸಿಎಂ ಹತ್ರ ಕುಂತು ಮಾತಾಡಲ್ಲ, ಹೋರಾಟದಲ್ಲಿ ಇರಬೇಕು. ಸಿಎಂ ಮನೇಲಿ ಕೊಡೋಣಪ್ಪ, ಒಂದು 10 ದಿನ ಕೊಡೋಣ. ಎಷ್ಟು DSS ಇದೆ, ಎಷ್ಟು MRSS ಇದೆ, ಎಷ್ಟು ದಂಡೋರ ಇದೆ, ಎಷ್ಟು ಯುವ ಸೇನೆಗಳಿದಾವ? ಆ ಯುವ ಸೇನೆಗಳ ರಾಜ್ಯಾಧ್ಯಕ್ಷ ಅಷ್ಟೇ ನಮ್ಮ ಜನರು ಬೇಡ. ದುಡ್ಕೊಂಡು ತಿನ್ನವರು ಸ್ವಂತ ಒಂದಿನ ಕೂಲಿ ಬಿಟ್ಟು, ಒಂದಿನ ಊಟ ಬಿಟ್ಟು ಇಲ್ಲಿ ಬುದ್ಧಿ ಕಟ್ಟಿಕೊಂಡು ನಮ್ಮ ಹೋರಾಟಕ್ಕೆ ನೈತಿಕ ಬೆಂಬಲ ಕೊಟ್ಟಿದ್ರು. ಇದಕ್ಕಿಂತ ನಿನ್ನೆ ಬಂದಿರ್ತಕ್ಕಂಥ 8,000 ಜನ ಅಥವಾ 10,000 ಜನ ದೊಡ್ಡ 10 ಕೋಟಿಗೆ ಸಮಾನ. ನೀವೇ ನೆಗ್ಲೆಕ್ಟ್ ಮಾಡ್ಬೇಕು. ಬಹಳ ಜನ ನೀವು ಬೆಳಿಗ್ಗೆ 9 ಗಂಟೆಯಿಂದ 6:30ವರೆಗೆ ಎಷ್ಟು ಶಿಸ್ತುಬದ್ಧವಾಗಿ ಕೂತಿದ್ರು ನೋಡ್ರಿ. ನಮ್ಮವ್ರು ನಾವು ಗದಿಸ್ಕೊತೀವಿ, ಬೈತೀವಿ, ಅವ್ರು ನಮ್ಮನ್ನು ಬೈತಾರೆ, ಅದು ಬೇರೆ ವಿಚಾರ. ನಮ್ಮ ಜನರು ನಾವೇ ಬೈಬೇಕು, ಅವ್ರು ಬೈಸ್ಕೊಳ್ಳೋದು ನಾವು ನಿಜವಾಗಿ ತಗೋಬೇಕು. ಇದೇ ಹೋರಾಟಕ್ಕಿರ್ತಕ್ಕಂಥ ಲಕ್ಷಣ. ಅಂತ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟಕ್ಕೆ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಯಾರು ಏನೇ ಯಾವುದೇ ರೀತಿಯ ಅಪವಾದಗಳನ್ನು ಮಾಡಿದ್ರು ಕೂಡ ನೀವು ಅದನ್ನು ಸಹನೆಯಿಂದ ತೆಗೆದುಕೊಳ್ಳಿ. ನಾನು ಭಾಸ್ಕರ್ ಅವ್ರಿಗೂ ಇದೇ ಹೇಳ್ತೀನಿ, ಎಷ್ಟೋ ಸಲ ಪ್ರಭುರಾಜ್ ಕೊಟ್ಲಿಗೂ ಇದೇ ಹೇಳ್ತೀನಿ, ಸುರೇಶ್ಗೂ ಇದೇ ಹೇಳ್ತೀನಿ. ಎಲ್ಲ ನಮ್ಮ ಹೋರಾಟಗಾರರಿಗೆ, ತಿಳ್ಕೊಡಿ, ನರಸಿಂಹರವರಿಗೆ, ನಮ್ಮ ಅನ್ವೇಷ್ ಅಂತವ್ರಿಗೆ ಎಲ್ಲರಿಗೂ ಇದೇ ಹೇಳ್ತೀನಿ. ಯಾರೇ ಬೇಕಾದ್ರೂ ಮಾತಾಡಿ, ಇಲ್ಲಿ ಹೋರಾಟದಲ್ಲಿ ಯಾವ ಗಟ್ಟಿದ್ರೆ ಅವ್ರ ಜನರು ನಂಬ್ತಾರೆ. ನಾನು ದೊಡ್ಡ ನಾಯಕ ಅಂತ ನಾನು ಕೇಳೋದಲ್ಲ. ನಾನು ನಾಯಕ ಅಂತ ಜನರೇ ಹೇಳ್ಬೇಕು. ನಾನು ನಾಯಕ ಅಂತ ಜನರು ಗುರುತಿಸ್ಬೇಕು. ನಾನು ನಾಯಕ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಾಗ್ಬೇಕು. ನಾನು ನಾಯಕ ಅಂತ ಮುಖ್ಯಮಂತ್ರಿ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಬಂಧುಗಳೇ, ನೀವು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅತ್ಯಂತ ಸಂಯಮದಿಂದ 4-5 ದಿನಗಳ ಕಾಲ ನೋಡೋಣ. ಮತ್ತೆ ಎಲ್ಲರೂ ಸೇರಿ ಮಾತಾಡಿ ಈ ಹೋರಾಟವನ್ನು ರಾಜ್ಯಕ್ಕೆ ವಿಸ್ತರಿಸಬೇಕು, ಅಥವಾ ರಾಜ್ಯದ ಜನ ಇಲ್ಲಿ ಬರಬೇಕು ರಾಜಧಾನಿಗೆ. ನಾವು ಗುಲ್ಬರ್ಗದಲ್ಲಿ, ಬೀದರಲ್ಲಿ, ರೈತರಲ್ಲಿ ನೀವು 10,000 ಜನ ಸೇರಿ ಕೂಡ ಹೋರಾಟ ಒಂದು ಕಾವಷ್ಟೇ ಆಗ್ತದೆ ಹೊರತಾಗಿ ಅದು ಸರ್ಕಾರಕ್ಕೆ ಖರ್ಚು ಆಗಂಗಿಲ್ಲ. ರಾಜಧಾನಿಯಲ್ಲಿ 1000 ಜನ ಒಂದೊಂದು ಜಿಲ್ಲೆ ಆರಿಸ್ಕೊಳ್ಳೋಣ. ನಾಳೆಗೆ ರೈತರಿಂದ 1000 ಜನ ಬರ್ಬೇಕು. 1 ದಿನ 2 ದಿನ ಇರ್ಬೇಕು, ಮತ್ತೆ ಹೋಗ್ಬೇಕು. ಕೊಪ್ಪಳದವ್ರು ಬರ್ಬೇಕು, ಯಾದಗಿರವ್ರು ಬರ್ಬೇಕು, ಬೀದರವ್ರು ಬರ್ಬೇಕು, ಗುಲ್ಬರ್ಗವ್ರು ಬರಂಗಿಲ್ಲ. DMHS ಎಲ್ಲ ಸಂಘಟನೆಗಳು ಬಂದಿದ್ದಲ್ಲಿ ಎಲ್ಲ ಸಂಘ ಮಾತಾಡ್ಸಕ್ಕಾಗಿಲ್ಲ ನಾವು. ಹಂಗಾಗಿ ಬಂಧುಗಳೇ, ಈ ಹೋರಾಟ ಅಂತಿಮ ಆಗಲೇಬೇಕು ಈ ತಿಂಗಳಲ್ಲಿ. ನಾನು ನಿನ್ನೆ ಕೂಡ ಎರಡೇ ವಿಚಾರ ಮಾತಾಡಿ, ನಾನು ಹೆಚ್ಚಿಗೆ ಮಾತಾಡಕ್ ಹೋಗ್ಲಿಲ್ಲ. ಒಂದು, ನೇಮಕಾತಿಗಳನ್ನ ಅಕ್ರಮವಾಗಿ ನಿಮ್ಮದೇ ರೀತಿ ಇರ್ತಕ್ಕಂಥ ನೇಮಕಾತಿಗಳನ್ನು ತಿದ್ದುಪಡಿಗಳು ಮಾಡಿ ಹೊಸ ನೇಮಕಾತಿ ತಂದುಕೊಡ್ತಕ್ಕಂಥ ಪ್ರಯತ್ನ ನಡೆದ ನಿಲ್ಬೇಕು. ಇದೇ ಪ್ರಧಾನ ಡಿಮ್ಯಾಂಡ್. ಇನ್ನೊಂದೇನು, ಒಳ ಮೀಸಲಾತಿಯನ್ನು ನಿಗದಿತ ಟೈಮಲ್ಲಿ ಜಾರಿ ಮಾಡಬೇಕು. ಇವರೇ ಏಪ್ರಿಲ್ 14 ಇದೆ. ಏಪ್ರಿಲ್ 14 ಸಮೀಕ್ಷೆ ಮಾಡೋಕ್ಕೆ ನಿಮಗೆ ತೊಂದರೆ. ಇವತ್ತು ಬಂದಿರ್ತಕ್ಕಂಥ ಟೆಕ್ನಾಲಜಿ, ಇವತ್ತು ಬಂದಿರ್ತಕ್ಕಂಥ ಮೊಬೈಲ್ ಆ್ಯಪ್ಗಳಲ್ಲಿ 1 ತಿಂಗಳಲ್ಲಿ ಇಡೀ ರಾಜ್ಯದ 1 ಕೋಟಿ 1.5 ಕೋಟಿ ಜನರ ಸಮೀಕ್ಷೆಯನ್ನ 1 ತಿಂಗಳಲ್ಲಿ ಮಾಡಬಹುದು. 1 ತಿಂಗಳು ಟೈಮ್ ತಗೊಳ್ರಿ. ಏಪ್ರಿಲ್ 14 ಸಾಕು ನೀವು ಮಾಡಲಾಗಿದೆ. ಬಾಬಾ ಸಾಹೇಬರ ಜನ್ಮದಿನದಂದು ನೀವು ಈ ಸಮೀಕ್ಷೆಯನ್ನು ಕೊಡ್ತೇವೆ ಮಾತಾಡಿ. ಸರ್ಕಾರಕ್ಕೆ ಇವೆರಡೇ ಬಿಟ್ಟು ಮತ್ತೇನು ಕೇಳಿ ನಾವು. SCB, TSP ಅದ್ರ ಬಗ್ಗೆ ಬಹಳ ಜನ ಮಾತಾಡೋಗಿದ್ದಾರೆ. ನಮ್ಮ ತಂಡ, ನಮ್ಮ ಡಿಮ್ಯಾಂಡ್ ಏನಿದೆ, ಒಳ ಮೀಸಲಾತಿಯನ್ನ ಇಮಿಡಿಯೇಟ್ ಆಗಿ ಜಾರಿ ಮಾಡಬೇಕು. ನೇಮಕಾತಿಗಳು ಇರ್ತದೆ, ಎರಡೇ ಸಮಸ್ಯೆ. ದೇಶದ ಸಮಸ್ಯೆ ಮಾತಾಡಿದ್ರು, ಇದಕ್ಕೊಂದು ಕ್ಯಾಬಿನೆಟ್ ಬೇಕಾ? ಇದಕ್ಕೆ CM ಅವರು ಮತ್ತೆ ಅಧ್ಯಯನ ಮಾಡಬೇಕಾಗಲ್ಲ. ನಾನು ಮತ್ತೆ ಹೇಳ್ತೇನೆ ನಿಮಗೆ, ನಾಗಮೋಹನ್ ದಾಸ್ ಅವರು 90% ತಮ್ಮ ಕೆಲಸವನ್ನು ಮುಗಿಸಿದ್ದಾರೆ. ಒಂದೇ ಒಂದು AKAD ಆರ್ಯಾಂಧ್ರ ಪ್ರಭು ಆಕ್ಚುಲಿ ಮೊದಲೇ ದಿನ ಈ ಹೋರಾಟಕ್ಕಿಂತ ಮುಂಚೆ ಒಂದಿನ ಲೈವ್ ಮಾಡೋಣ. ಆ ಲೈವಲ್ಲಿ ಹೇಳ್ತಿದ್ದ, ರೈತರಿಗೆ ಒಂದು ಶಾಂಪಲ್ ಹೇಳ್ತಿದ್ದ ನಿಮಗೆ ಜನಸಂಖ್ಯೆದಂತೆ 4,60,000 ಜನ ರಾಯಚೂರಲ್ಲಿ ಪರಿಶಿಷ್ಟ ಜಾತಿ ಜನಸಂಖ್ಯೆ. 4,60,000 ಜನ. ಆ 4,60,000 ಜನರಲ್ಲಿ SCಗಳೊಂದು 25 ಲಕ್ಷ, ಮತ್ತೆ ಬೇರೆ ಬೇರೆಯವರು ಒಂದೊಂದು ತಾಲೂಕುವಾರು ಮಾಹಿತಿ ಇದೆ. ಇಡೀ ಜಿಲ್ಲೆಯಲ್ಲಿ 93,000 ಜನ SC ಅದರ್ಸಿದ್ದಾರೆ. ಎಲ್ಲ ಜಿಲ್ಲೆ ಮಾಹಿತಿ ಇದೆ, ಪ್ರಭುಗೂ ಕಳಿಸಿಲ್ಲ. ಒಂದು ಜಿಲ್ಲೆಯಲ್ಲಿ ರಾಯಚೂರಲ್ಲಿ ನಾನು ಹೇಳ್ತಾ ಇರೋದು 93,000 SC ಅದರ್ಸಿದ್ದಾರೆ. ಇವ್ರು ಯಾರು? ಮೋಚಿಗಳ, ಸಮಗಾರ, ಲೋಹಾರ, ದಕ್ಕಲಿಗರ, ಯಾರಿವರು? ಬಾಂಬಿಗಳ. ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ 80 ವರ್ಷದ ಸಮಸ್ಯೆಯನ್ನ, ಸ್ವಾತಂತ್ರ್ಯ ನಂತರ ನಾನು ಹೇಳ್ತಾ ಇದ್ದೀನಿ, ಆ ಸಮಸ್ಯೆಯನ್ನ ಅಧಿಕೃತವಾಗಿ ಬಗೆಹರಿಸಲಾಗ್ತದೆ. ನಾನು ಮತ್ತೆ ನಿಷ್ಠುರವಾಗಿ ಹೇಳ್ತೀನಿ, ನಮ್ಮ ಮೀಸಲಾತಿ 6% ಅಲ್ಲ 8% ಆಗ್ತದೆ. ಮೈಸೂರಲ್ಲಿ ಏಕೆಗಳು ನಾವೇ, ಏಡಿಗಳು ನಾವೇ, ಕೆಲವಾದ ಏಕೆಗಳು ನಾವು, ಏಕೆಗಳು. ನಿಮಗೆ ಕೇವಲ ಮೈಸೂರಲ್ಲಷ್ಟೇ ಈಗ ಬಹಳ ಜನ ನಾಯಕರು ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಹೊಸಪೇಟೆಗೆ ಹೋಗ್ರಿ, ಇಲ್ಲೇ ಬಳ್ಳಾರಿ ಹೋಗ್ರಿ, 98% ಬಳ್ಳಾರಿಯಲ್ಲಿ ಏಕೆ ಮಾದಿಗಳು.
ಈ ಸಂಖ್ಯೆಯಲ್ಲಿ ಜೋಡಿಸ್ತಾರೆ ಅವರು, ಛಲವಾದಿಗಳು ಜೋಡಿಸ್ತಾರೆ. 98% ಆಕ್ಚುಲಿ 100%, ನಾನು 1% ಕಡಿಮೆ ಮಾಡಕತ್ತೀನಿ. ರಾಯಚೂರಲ್ಲಿ ಮಾದಿಗ ಅತ್ಯಧಿಕ ಜನಸಂಖ್ಯೆ 4 ಲಕ್ಷದಲ್ಲಿ ಎಷ್ಟು ಕಮ್ಮಿ 3.5 ಲಕ್ಷ ನಾವಿದ್ದೀವಿ. ಮತ್ತೆ 93,000 ಜನ ಲೆಸ್ ಆದ್ರೆ ನಾವು ಸಂಖ್ಯೆ ಬರ್ತಾವೆ. ನಿಮಗೆ ಮಂದಕೃಷ್ಣ ಅವರು ಒಂದು ಸಣ್ಣ ಮಾತು ಹೇಳ್ತದೆ, ನಿಮಗೆ 1% 0.0001 ಇದೆ ಮೈಕ್ರೋ, ಆ ಪರ್ಸೆಂಟ್ಗಳು ಪಡೆಯಂಗಿಲ್ಲ ನಾವು ಅಂತಿದ್ದೀವಿ. 1 ಮೈಕ್ರೋ% ನಷ್ಟ ಅಂದ್ರೆ 10 ಜನ ಉದ್ಯೋಗಗಳು ಹೋಗ್ತವೆ. ಮಂದಕೃಷ್ಣ ಅನಕ್ಷರಸ್ಥರಾಗಿದ್ರು ಕೂಡ ಅರ್ಥಶಾಸ್ತ್ರಜ್ಞ ಅಂತ ಮಾತಾಡ್ತಾರೆ. ಅನಕ್ಷರಸ್ಥ ಅಂತ ಕೇಳ್ದು ನಾನು ಅನಕ್ಷರಸ್ಥ ಹೌದು, ಆದ್ರೆ ಜನಾಂಗ ನನಗೆ ಪ್ರೊಫೆಸರ್ಸು ವಿದ್ಯಾರ್ಥಿಗಳು ನನಗೆ ಡಾಟಾ ಕೊಟ್ಟು ನನ್ನ ಟ್ರೈನ್ ಅಪ್ ಮಾಡಿದ್ದಾರೆ. ಅವ್ರು ಮಾತಾಡ್ತಕ್ಕಂಥ ಮಾತ್ರ ನಾನು ಇಲ್ಲಿ ಮಾತಾಡ್ತೀನಿ. ಒಬ್ಬ ನಾಯಕನಿಗೆ ಸೇರಿದೆ 11% ಮಾಡ್ಬೇಕು. ಏನ್ ಹೇಳ್ತಾರೆ ನೋಡ್ರಿ, 32 ಲಕ್ಷ ನಾವು ತೆಲಂಗಾಣದಲ್ಲಿ ಮಾಡಿದ್ದೀವಿ. 32 ಲಕ್ಷ, 15 ಲಕ್ಷ, 15 ಲಕ್ಷ, 13 ಲಕ್ಷ, 15 ಲಕ್ಷ ಛಲವಾದಿಗಳು ಮಾಲಾಗ್ತೀವಿ. 15 ಲಕ್ಷ ಜನಕ್ಕೆ ನೀವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀವಿ? 5% ಕೊಟ್ಟು ಬಿಫೋರ್ ಕ್ಯಾಬಿನೆಟ್. ಮತ್ತೆ ನಾವು 32 ಲಕ್ಷದವ್ರಿಗೆ ಎಷ್ಟು ಕೊಡಬೇಕು? 15ಕ್ಕೆ 5 ಅಂದ್ರೆ 30ಕ್ಕೆ 10 ಆಯ್ತು. ಮತ್ತೆ 12 ಲಕ್ಷ 1% ಕೊಡ್ಬೇಕಲ್ಲ. ನಾನೊಬ್ಬ ಅಸಾಮಾನ್ಯ ಲೆಕ್ಕ ಹೇಳ್ತಾ ಇದ್ದೀನಿ, ಮೋಟ್ ಲೆಕ್ಕ ಅಂದ್ರೆ ದೊಡ್ಡ ತರ ಮಾತಾಡ್ತೀವಿ. 32 ಲಕ್ಷ 11% ಸಹಜ ಅಲ್ಲಪ್ಪ. ಯಾಕೆ ನಮ್ಗೆ 10% ಕೊಡ್ತೀರಿ, ಯಾಕೆ 9% ಕೊಡ್ತೀರಿ? ಈ ಲಾಬಿ ನಡೆದಾಗೆ 9.75% ರಿಸರ್ವೇಶನ್ ಇವತ್ತು ನಮಗೆ ತೆಲಂಗಾಣಕ್ಕೆ. ಅಂದ್ರೆ ಮಂದಕೃಷ್ಣ ಮಾಲಿಗಿರ್ತಕ್ಕಂಥ ಪೂರ್ವ ಗ್ರಹಿಕೆ ಇದೆ, ಪೂರ್ವಾಲೋಚನೆ ಇದೆ. 11% ನಮ್ಮ ಜನ ಕೊಡಬೇಕು, ಬಿಡಂಗಿಲ್ಲ. ಯಾಕೆ ಇದನ್ನ ಹೇಳ್ತಾರಂದ್ರೆ 2004ರಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಅಂತ ನೀವು ಮುಂಚೂಣಿ ನಾಯಕ ಅಂತ ನಾನು ಹೇಳ್ತೇನೆ, ಇದಕ್ಕೆ ಕೇಳ ಅಗತ್ಯ ಇಲ್ಲ. ಒಳ ಮೀಸಲಾತಿ 2004ರಲ್ಲಿ ಜಾರಿ ಆದಾಗ 25,000 ಹುದ್ದೆಗಳಿರೋರು 70,000 ಹುದ್ದೆಗಳು ಸಿಗ್ತಾವೆ ನಮಗೆ. 4 ವರ್ಷ ಜಾರಿ ಇದ್ದಿದ್ದವರು. 97ರಲ್ಲಿ ಜಾರಿ ಆದ್ರೆ 2004ವರೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಬರೋವರೆಗೆ 4ವರೆಗೆ ನಮಗೆ 75,000 ಹುದ್ದೆಗಳು ನಮ್ಗೆ ಸಿಕ್ಕಿತ್ತು. ಸೋಹಾರು ಕಿಶೋರ್ ಅನ್ನೋರೊಬ್ರು IPS ಆಗ್ತಾರೆ ಒಳ ಮೀಸಲಾತಿ ಜಾರಿ ಆಗಿದ್ದರಿಂದ. ಸೋಹಾರ್ ಅಲ್ಲ ದಕ್ಕಲಿಗೆ ಈ ಅವಕಾಶ ಕೊಡೋದಕ್ಕೋಸ್ಕರ ನಮ್ಮ ಜನಸಂಖ್ಯೆ ನಿಖರವಾಗಿರಬೇಕು ಅನ್ನೋದು ಮಂದಕೃಷ್ಣ. ಅದಕ್ಕೋಸ್ಕರ ಮಂದಕೃಷ್ಣ ಅವರು ಈ ಲೆವೆಲ್ ನೋಡ್ಬಿಡ್ತಾರೆ. ಅವ್ರು BJP RSS ಅವ್ರ ಕೈ ಮುಗಿದ ಇವ್ರ ಕಾಲ ಮುಗಿದ್ರಲ್ಲ, ಯಾರ ಕಾಲ ಮುಗಿತೀವ್ರಿ. ನಮ್ಗೆ ಒಳ ಮೀಸಲಾತಿ ಕೊಡ್ಬೇಕಪ್ಪ. ನಮಗೆ ತಲೆಮಾರು ನಷ್ಟ ಆಗಿದೆಲ್ಲ, ನಮ್ಗೆ ಏನ್ ಬಾರಿ 55 ಹೋಗಿತ್ತು. ನಮ್ಮ ಮಕ್ಕಳಿಗೆ ನೌಕರಿ ಸಿಗ್ಬೇಕಲ್ಲ, ನಮ್ಮ ಮಕ್ಕಳು ಕೂಡ ಒಳ ಮೀಸಲಾತಿ ಈ ಮಾದಿಗಣ್ಣ ಮಾದಿಗಣ್ಣ ಅನ್ಕಂತಿರ್ಬೇಕಾ? ಅದಕ್ಕೋಸ್ಕರ ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ ಬಹಳ ಸಾಮಾಜಿಕ ನ್ಯಾಯದ್ದು, ಸಂವಿಧಾನ ಪರವಾಗಿರ್ತಕ್ಕಂಥ ಸಮಸ್ಯೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಮತ್ತೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಹನೆಯಿಂದ 20 ಜನ ಸುಸ್ತುಬದ್ಧ ಕೂಡ್ರಿ. ನಿಮ್ಗೆ ಸುಸ್ತನ್ಸಿನ ಮಕ್ಕಳ್ರಿ, ಅಲ್ಲೇ ಕೊಡ್ಬೇಡ್ರಿ. ಫೋನ್ ಹಿಡಿದಿಲ್ಲೇ ಮಾಡ್ರಿ. ನಿಮಗೂ ಹೆಣ್ಣರು ಮಕ್ಕಳು ತಂದೆ ತಾಯಿ ಇದ್ದಾರೆ ಅಲ್ವಾ? ಈ ಏನಿಗೆ 20 ಜನ ಕಂಪಲ್ಸರಿ ಶಿಸ್ತುಬದ್ಧ ಕೂಡ್ರಿ, ಹಾಡಾಡ್ರಿ, ಭಾಷಣ ಏನಿದೆ ಚರ್ಚೆ ಮಾಡ್ರಿ. ಹಂಗಾಗಿ ಈ 20 ದಿನಗಳಲ್ಲಿ ಈ 1 ತಿಂಗಳಲ್ಲಿ ಈ ಸಮಸ್ಯೆ ಬಗೆಹರಿಸ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಬದಲಾವಣೆಗೆ ಹೋಗ್ಬೇಕು. ಅದೇ ನಿಜವಾಗಿರ್ತಕ್ಕಂಥ ಕ್ರಾಂತಿಕಾರಿ ಬದಲಾವಣೆ. ಇದಕ್ಕಿಂತ ದೊಡ್ಡ ಬದಲಾವಣೆ ನಮಗೆ ಬೇಕಾಗಿಲ್ಲ. ಈಗ ನಂತರ ಎಲೆಕ್ಷನ್ಸ್ ಬರ್ತವೆ, ಗೆಲ್ಲೋದು, MLA ಆಗೋದು, JDP ಆಗೋದು ನಂತರ ಮಾತಾಡೋಣ. ಫಸ್ಟ್ ಒಳ ಮೀಸಲಾತಿ ಗೆಲ್ಸೋಣ. ಇದು ಪ್ರತಿ ಮನೆ ಕೆಲಸ ಇದೆ, ಒಬ್ಬರು ಪ್ರಶ್ನೆನೇ ಅಲ್ಲ. ಎಲ್ಲರ ಮನೆ ರೋಗ ಸಿಗ್ತದ, ನಮ್ಮ ಮಕ್ಕಳಿಗೆ ರೋಗ ಸಿಗ್ತದೆ, ನಮ್ಮ ಹೋರಾಟದಲ್ಲಿ ನಾವು ಇರ್ಬೇಕಲ್ಲ. ಈ ತರ ಫೀಲ್ ಆದ್ರೆ ಇದು ತಿಂಗಳಲ್ಲಿ ಬಗ್ಗೆ ನೀವು ಯಾವ ಸಂಘಟನೆ ಬಗ್ಗೆ ತಲೆನೇ ಕೆಸ್ಕೋಬೇಕು. ದಂಡೋರ ಇರಲಿ, MRHS ಇರಲಿ, ಮತ್ತೊಂದು ಮಗದೊಂದು ಎಲ್ಲರೇ ಅವ್ರ ನಾಯಕರಿಗೆ ಎಲ್ಲರೂ ಗೌರವ ಕೂರಿಸೋದು. ಈಗ ನಮ್ಮ ತೆಲುಗಲ್ಲಿ ಕೂರಿಸ್ಬಾರ್ದು, ಅವ್ರನ್ನೆಲ್ಲರೂ ತೆಲುಗಲ್ಲಿ ಕೂರಿಸ್ಬಾರ್ದು, ಮುಂಚಿನಲ್ಲಿ ಕೂರಿಸೋ ಬರ್ತಾರೆ ನಮ್ಮ ಜೊತೆಗೆ ಇರುತ್ತೆ. ಅವ್ರು ಯಾರು ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ. ಎಲ್ಲ ಅವ್ರ ಹೋರಾಟ ಮಾಡ್ಯಾರ, ಅನುಭವ ಆಗ್ಯದ, ಮನೆ ಬಿಟ್ಟಾರ, ಊಟ ಇಲ್ಲ, ಫ್ರೀಡಮ್ ಪಾರ್ಕಲ್ಲಿ ಮಕ್ಕೊಂಡಾರ, ಇಲ್ಲಿ ರೈಲ್ವೆ ಸ್ಟೇಷನ್ ಮಕ್ಕೊಂಡಾರ. ನನಗೆ ಏನು ಖುಷಿ ಆಗ್ತದೆ ಅಂದ್ರೆ, ನಿನ್ನೆ ನಾವು 10,000 ಜನ ಬಂದಾಗ ನಮ್ಮ ಜೊತೆ ಊಟ ಇದ್ದೋ ಇಲ್ಲೋ. ಮತ್ತೆ ಯಾಕಂದ್ರೆ 2017ರಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆ ಊಟನೇ ಇಲ್ಲ. ನಮಗೆ ಊಟ ಮಾಡೋದಿಕ್ಕೇ ಇಲ್ಲ. ಅವ್ರು ಊಟ ಮಾಡ್ತಾರೆ ಅಂತ ಒಬ್ಬ ಎಂಪ್ಲಾಯ್ ತರ್ಸ್ಕೊಂಡು ಹೋಗ್ಬಿಟ್ಟು ಅವನೇನು ಅನ್ಕಂಡ, ಫ್ರೀಡಮ್ ಪಾರ್ಕ್ ಎಷ್ಟು ಇರ್ತದ ಜನಸಂಖ್ಯೆ? 3,000 ಶೇರ್ಗಳು ಹಾಕಿದ್ರೆ ಇಲ್ಲದ್ರೆ 5,000. ಓಕೆ, ಇವರು 50,000 ಜನ ಊಟ ಮಾಡತ್ತಾರೆ. ಇವರು ಎಲ್ಲ ಸುಳ್ಳು ಬಂದು ಇವ್ರಿಂದ ಎಲ್ಲಿ 50,000 ಜನ ಅಂತ ಹೇಳಿ ಅವ್ರೇನ್ ಮಾಡಿದ್ರು, 2-3 ಸಾವಿರ ಊಟ ಮಾಡಿದ್ರೆ ಆ ಊಟ ಕಾಯಿ ಹಾಕಿ ಹೋಗ್ಬಿಡ್ತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಅವ್ರು ಗೊತ್ತಿಲ್ಲ 50,000 ಜನ ಬರ್ತಾರೆ. ಬಟ್ 50,000 ಜನ ಸಾಯಂಕಾಲ 8 ಗಂಟೆವರೆಗೆ 9 ಗಂಟೆಗೆ ಉಪವಾಸನೆ ಇದ್ದು ನೀರು ಕುಡಿದು ಬಿಟ್ರೆ, ನೀರುಗಳು ಜನರು ತಂದ್ಕೊಟ್ರು, ಬಾಳೆಹಣ್ಣು ಜನರು ತಂದ್ಕೊಟ್ರು, ಬಿಸ್ಕೆಟ್ ಜನರು ತಂದ್ಕೊಟ್ರು. ಹಂಗಾಗ್ತದೆ ಅಂತ ಬಯತ್ತು ನನಗೆ. ಎಲ್ಲ ಊಟ ಮಾಡಿಲ್ಲ, ನಾನು ಊಟ ಇದು ಏನು ಊಟದ ಸಮಸ್ಯೆ ಇಲ್ಲ. ಈಗ 4 ನಮ್ಮ 5 ಊಟ ಮಾಡಿದ್ರೆ ಅವ್ರ ಜೊತೆ ಊಟ ಮಾಡ್ಬೇಕಲ್ಲ.
4 ಊಟ ಮಾಡಿಲ್ಲ. ಯಾಕಪ್ಪ ಊಟ ಮಾಡಬಾರ್ದು ಅಂತಂದ್ರೆ ಇಲ್ಲ ಎಲ್ಲ ಒಟ್ಟಿಗೆ ಇಲ್ಲೇ ಸೇರಿ ಮಾಡಬೇಕು. ಇದು ಒಂದು ನೈತಿಕವಾಗಿರ್ತಕ್ಕಂಥ ಪದ್ಧತಿ. ಅದಕ್ಕೋಸ್ಕರ ನಮ್ಮ ಯುವಕರು ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ತಗೊಂಡಿದ್ದಾರೆ. ಅದು ಎಮೋಷನ್ ಆಗಿರ್ಬೋದು, ಅದು ಔಷಧ ತೀರ್ಮಾನ ಆಗಿರ್ಬೋದು, ಆದ್ರೆ ಸರ್ಕಾರಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದಾರೆ. ಅದಕ್ಕೋಸ್ಕರ ಸರ್ಕಾರಿಕವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಪ್ರತಿಯೊಬ್ಬ ನಾಯಕ ಅಂದ್ಕೊಂಡು ನಾವೆಲ್ಲರೂ ಸ್ವಯಂ ಪ್ರೇರಣೆ ಬಗ್ಗೆ ಇರ್ತಕ್ಕಂಥ ರಾಜ್ಯದ ಜನರ ಗುಮಾನಿಯನ್ನ ಬಹಳ ಸ್ಪಷ್ಟವಾಗಿ ನೀವು ಬಹಿರಂಗಪಡಿಸಿ. ಇದು RSS ಪ್ರೇರಿತ, ಇದು SDPI ಪ್ರೇರಿತ, ಇದು BJP ಪ್ರೇರಿತ, ಇದು ಕಾಂಗ್ರೆಸ್ ಪ್ರೇರಿತ ಅನ್ನೋ ಎಲ್ಲ ವಾದಗಳನ್ನು ಬಹಳ ಭಗ್ನಗೊಳಿಸಿದ್ದೀರಿ ನಾವು. ಯಾಕಂದರೆ ನಾವು ನಡ್ಕೊತಾ ಬರ್ತಾ ಇದ್ದೀವಿ. ನಾವು 100 ಜನ ಸ್ವಾಭಿಮಾನ ಇರ್ತಕ್ಕಂಥ ಕರ್ನಾಟಕದ ಮಾದಿರು ಒಳ ಮೀಸಲಾತಿ ಹೋರಾಟಗಾರರು ಪಕ್ಷಾತೀತವಾಗಿ ನಮ್ಮ ಜೊತೆ ಬನ್ನಿ ಅನ್ನೋ ನಿಮ್ಮ ವಿನಮ್ರವಾಗಿರ್ತಕ್ಕಂಥ ಮನವಿಯನ್ನು ರಾಜ್ಯದ ಜನ ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದರೆ. ಇದ್ರ ಬಗ್ಗೆ ನಿಮಗೆ ಅನುಮಾನ ಬೇಡ. ನಿಮಗಿರ್ತಕ್ಕಂಥ ಕಳಂಕ, ನಿಮ್ಮ ಮೇಲಿರ್ತಕ್ಕಂಥ ಅಪವಾದವನ್ನು ನೀವು ನಿರೂಪಿಸಿದಿರಿ. ನಿನ್ನೆ ಭಾಳ ಸ್ಪಷ್ಟವಾಗಿ ನೀವೆಲ್ಲರೂ ಕೂಗಿ ಹೇಳಿದ್ದೇನು? ಯಾರು BJP ನಾಯಕರಿದ್ದೀರಿ, ಯಾರು ಕಾಂಗ್ರೆಸ್ ನಾಯಕಿದ್ದೀರಿ, ಯಾರು ಒಳ ಮೀಸಲಾತಿ ಪರವಾಗಿಲ್ಲ ಅವರೆಲ್ಲರೂ ಬಂದು ಮಾತಾಡಿ. ಇದು ನಿಮ್ಮ ಹೋರಾಟ, ಇದು ವ್ಯಕ್ತಿಗತವಾಗಿ ನಮಗಷ್ಟೇ ಸೀಮಿತವಾಗಿದ್ದಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅತ್ಯಂತ ಮುಕ್ತವಾಗಿ ಹೇಳಿರೋದ್ರಿಂದ ಜನರಲ್ಲಿರ್ತಕ್ಕಂಥ ಗುಮಾರಿಯನ್ನು ನೀವು ಬಗೆಹರಿಸಿದಿರಿ. ಅದಕ್ಕೋಸ್ಕರ ಇಡೀ ರಾಜ್ಯದ ನೌಕರ ಬಾಂಧವರು, ವಿದ್ಯಾರ್ಥಿ, ಯುವಜನರು, ಎಲ್ಲ ಸಂಘಟನೆಗಳ ಮುಖ್ಯಸ್ಥರು, ನಾಯಕರನ್ನು ಹೊರತುಪಡಿಸಿ ಈ ಹೋರಾಟಕ್ಕೆ ಬೆಂಬಲಿಸಿದರೆ ಇದು ನಿಜಕ್ಕಿರ್ತಕ್ಕಂಥ ನೈತಿಕ ಗೆಲುವು ಅನ್ನೋದನ್ನ ನೀವು ಯಾರು ಮರಿಬಾರ್ದು. ಅದ್ರ ಜೊತೆಗೆ ನೀವು ಹೇಳಿದ್ರಿ ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ನಮ್ಮ ಮನೆಗಳಿಗೆ ಬರಂಗಿಲ್ಲ ಅಂತ. ಬಟ್ ವ್ಯಕ್ತಿಗತವಾಗಿ ನೀವು 100 ಜನ ಹೇಳಿದ ಒಂದು ಸಂದೇಶ ಇಡೀ ರಾಜ್ಯದ ಜನರ ಸಂದೇಶ. ಅದ್ರ ಪ್ರಕಾರನೇ ಮತ್ತೆ ನೀವು CM ಜೊತೆ ಮಾತಾಡಿ ಮತ್ತೆ ನೀವು ಹೋರಾಟವನ್ನು ಮುಂದುವರಿಸಿದ್ರಲ್ಲಿ ಇದು ನಿಮಗಿರ್ತಕ್ಕಂಥ ನೈತಿಕತೆಯ ಒಂದು ಪರಮಾಧಿಕಾರ. ಇದನ್ನು ಇಡೀ ಸಮುದಾಯ ಅತ್ಯಂತ ಸ್ವಾಗತಾರ್ಹವಾಗಿ ರಿಸೀವ್ ಮಾಡ್ಕೊಳ್ತದೆ. ಅದರ ಬಗ್ಗೆ ನಿಮಗೆ ಆತಂಕ ಬೇಡ. ಮತ್ತೆ ನಾನು ನಿಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ, ಯಾರು ನೀವು ಇಳ್ಕೊಂಡಿದ್ರಿ 20-30 ಜನ, ಇನ್ನು ಕೆಲವು ಸ್ನೇಹಿತರು ಬರ್ತಾರೆ. ಕಳೆದ 4-5 ದಿನಗಳಿಂದ ಕೆಲವರು ಸ್ನಾನ ಮಾಡಲಾರ್ದೇ ಮತ್ತು ಈ ಒಂದು ಬರ್ತಕ್ಕಂಥ ಅಪವಾದಗಳಿಗೆ ಆನ್ಸರ್ ಮಾಡ್ತಕ್ಕಂಥ ನಿರತರಾಗಿರೋದ್ರಿಂದ ಒಂದಷ್ಟು ಮಟ್ಟಿಗೆ ನೀವು ಮಾನಸಿಕವಾಗಿ ಬಳಲ್ತಾ ಇದ್ದೀರಿ, ನಮ್ಗೆ ಅರ್ಥ ಆಗ್ತಾ ಇದೆ. ಹಂಗಾಗಿ ಅವರೆಲ್ಲ ಇನ್ನು ಕೆಲವು ಕ್ಷಣಗಳಲ್ಲಿ ಬರ್ತಾರೆ. ಮತ್ತು ನಾವು ಇದನ್ನು ಒಳ ಮೀಸಲಾತಿ ಆದೇಶ ಆಗೋವರೆಗೂ ನಾವು ಹೊರಗಡೆ ಹೋಗಂಗಿಲ್ಲ ಅಂತ ತೀರ್ಮಾನ ಮಾಡಿದ್ರಲ್ಲ, ಅದು ಈ ರಾಜ್ಯದ ಜನತೆಯ ಒಕ್ಕೊರಲಿನ ಬೇಡಿಕೆಯನ್ನು ನೀವು ಇಲ್ಲಿ ಮುಂದಿಟ್ಟಿದ್ದೀರಿ. ಅದಕ್ಕೋಸ್ಕರ ನೀವು ನಾನು ಮತ್ತೆ ಹೇಳ್ತೀನಿ ಸೈನಿಕರಿಗೆ, ದಯವಿಟ್ಟು ನೀವು ಗೆದ್ದಿದ್ದೀರಿ. ಸ್ವಯಂ ಪ್ರೇರಣೆಯಿಂದ ಜನರು ಬಂದಿದ್ದಾರೆ. 8,000 10,000 ಜನ 4-5 ದಿನಗಳಲ್ಲಿ ಸ್ವಂತ ಖರ್ಚಲ್ಲಿ ಬರ್ತಾರೆ. ಅಂದರೆ ಆ ಹೋರಾಟಕ್ಕೆ ಇರ್ತಕ್ಕಂಥ ತೀವ್ರತೆ, ನಿಮ್ಮ ಮೇಲಿಟ್ಟಿರ್ತಕ್ಕಂಥ ಒಂದು ದೊಡ್ಡ ವಿಶ್ವಾಸವನ್ನು ತಾವು ಗಳಿಸಿದ್ರಿ. ಅದಕ್ಕೋಸ್ಕರ ನೀವೆಲ್ಲರೂ 20 ಜನ 30 ಜನ ಏನಕ್ಕಿದ್ರಿ, ಈ ಟೆಂಟಲ್ಲಿ ಶಿಸ್ತುಬದ್ಧವಾಗಿ ಕೂತ್ಕೊಳ್ಳಿ. ನಿಮ್ಮ ಜೊತೆಗೆ ನಾವೆಲ್ಲ ಬರ್ತೀವಿ, ಇರ್ತೀವಿ, ಮತ್ತು ಬೇರೆ ಬೇರೆಯವ್ರನ್ನ ಕರೆಸ್ತೀವಿ, ಬೇರೆ ಜಿಲ್ಲೆಗಳಿಂದ ಬರೆಸ್ತೀವಿ. ಮತ್ತೆ ನಾನು ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ಮನವಿ ಏನಂದರೆ, ಈ ಹೋರಾಟವನ್ನು ಮತ್ತೊಂದು ಪಾದಯಾತ್ರೆಗೆ ವಿಸ್ತರಿಸಲಾರ್ದೇ 4 ದಿನಗಳ ಕಾಲ ಸರ್ಕಾರದ ಒಂದು ಇಚ್ಛಾಶಕ್ತಿಯನ್ನು ನೀವು ನೋಡಿ ನಂತರ ತೀರ್ಮಾನ ತೆಗೆದುಕೊಳ್ಳಿ. ಎಲ್ಲ ನಾಯಕರನ್ನ ಗಮನಕ್ಕೆ ತಗೊಳ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಈ ಹೋರಾಟವನ್ನು 20-30 ಸಂಖ್ಯೆ ನೀವು ಸೇರಿಸಿದ್ರೆ ಪ್ರತಿ ಜಿಲ್ಲೆಯಿಂದ ದಿನ 50 ಜನ 100 ಜನ ಬರುತ್ತೆ ನಾವು ಮಾಡಿದ್ರೆ ಇಡೀ ರಾಜ್ಯದ ಜನರಿಗೆ ಇದು ಗಂಭೀರತೆ ಅರ್ಥ ಆಗ್ತದೆ. ಅವ್ರ ಪಾಲನ್ನು ನಾವು ಮತ್ತೆ ಮನವರಿಕೆ ಮಾಡಿ ಹೋರಾಟದಲ್ಲಿ ಭಾಗವಹಿಸಿದಂಗೆ ಆಗ್ತದೆ. ಸ್ವಾಮೀಜಿಗಳ ಜೊತೆ ಮಾತಾಡೋಣ, ರಾಜಕಾರಣಿಗಳು ಬಿಟ್ಬಿಡಿ, ಒಳ ಮೀಸಲಾತಿ ನಾಯಕರನ್ನು ಬಿಟ್ಬಿಡಿ, DSS ಬೇರೆ ಬೇರೆ MRHS ದಂಡೂರು ನಾಯಕರು ಇರಲಿ ಅವ್ರ ಜೊತೆಗೆ, ಅವರೆಲ್ಲರೂ ಬಂದೋಗಿದ್ದಾರೆ ನಿನ್ನೆ. ಬಟ್ ನೆಕ್ಸ್ಟ್ ನಿಮ್ಮ ಪರಂಪರೆಯ ಒಂದು ಏನಿದೆ ಅದನ್ನು ಭಾಳ ಸ್ಪಷ್ಟವಾಗಿ ನೀವು ಇದು ಮಾಡಿ. ಮತ್ತು ನಿನ್ನೆ CMಗೆ ಮತ್ತು ಇಡೀ ಸರ್ಕಾರಕ್ಕೆ ಮನವರಿಕೆ ಆಗಿದೆ. ನಿಮಗೆ ಗುಮಾನಿ ಬೇಡ. ನಿಮ್ಮ ಆಕ್ರೋಶ ಬೆಳಿಗ್ಗೆ 10 ಗಂಟೆಯಿಂದ 9 ಗಂಟೆಯಿಂದ ನೀವು ಶಿಸ್ತುಬದ್ಧವಾಗಿ ಸಾಯಂಕಾಲ 6-7:30ವರೆಗೂ ನಿಮ್ಮ ಆಕ್ರೋಶಭರಿತವಾಗಿರ್ತಕ್ಕಂಥ ಎಲ್ಲ ಆವೇದನೆಗಳು ಸರ್ಕಾರಕ್ಕೆ ಅರ್ಥ ಆಗಿದೆ. ಭಾಳ CM ಅವರು ನಮ್ಗೆ ನೆಗ್ಲೆಕ್ಟ್ ಮಾಡ್ತಾ ಕಾಣಿಸಬಹುದು. ಆದರೆ ನಾಗಮೋಹನ್ ದಾಸ್ ಇವತ್ತು ಮಾತಾಡ್ತಾ ಇದ್ದಾರೆ. 19 ನಡೆದಿರ್ತಕ್ಕಂಥ ಹೋರಾಟ ಮತ್ತು ಈ ಹೋರಾಟ ಮತ್ತು ಮುಂದೆ ನಾವು ಘೋಷಣೆ ಮಾಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರ ಗಂಭೀರವಾಗಿ ಗಮನಿಸ್ತಾ ಇದೆ. ಇಂಟೆಲಿಜೆನ್ಸ್ಗೆ ಇದ್ರ ಮಾಹಿತಿ ಇದೆ. ನಿನ್ನೆನೇ ಬೇರೆ ಬೇರೆ ಥರದ ಅವಾಂತರಗಳಾಗ್ತದೆ ಅನ್ನೋ ಆತಂಕದಲ್ಲಿದ್ದರು ಪೊಲೀಸ್. ಅವ್ರಿಗೆ ಅರ್ಥ ಆಗಿದೆ, ಓಹೋ ಸಂವಿಧಾನ ಕೊಟ್ಟಿರ್ತಕ್ಕಂಥ ಜನ ಇವರು, ಸಂವಿಧಾನವನ್ನು ನಂಬಿರ್ತಕ್ಕಂಥ ಜನ, ಸಂವಿಧಾನ ಮೇಲೆ ಇವರಿಗೆ ಅತಿಯಾಗಿರ್ತಕ್ಕಂಥ ವಿಶ್ವಾಸ ಇದೆ. ಅದ್ರ ಪ್ರಕಾರ ಇವರು ಹೋರಾಟವನ್ನು ಮುಂದುವರಿಸಿದ್ದಾರೆ. ಇವರು ಯಾವುದೇ ರೀತಿ ಗಲಾಟೆ ಮಾಡೋಕ್ಕೆ ಬಂದಿಲ್ಲ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮನವರಿಕೆ. ಇವತ್ತು ನಾಗಮೋಹನ್ ದಾಸ್ ಜೊತೆ ನಮ್ಮ ಜಸ್ಟಿಸ್ ಅವ್ರ ಜೊತೆ ಸಾಯಂಕಾಲ ಒಳಗಡೆ CM ಅವ್ರು ಮಾತಾಡ್ತಾರೆ. ಅವ್ರ ಅಭಿಪ್ರಾಯಗಳು ತೆಗೆದುಕೊಳ್ಬೇಕಾಗ್ತದೆ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಇದುವರೆಗೆ ಒಳ ಮೀಸಲಾತಿ ಜಾರಿಯಾಗಿದ್ದರೂ ಕೂಡ ಹಲವಾರು ನ್ಯಾಯಾಧೀಶರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಆಯೋಗದ ಶಿಫಾರಸುಗಳನ್ನ ನಾವು ತೆಗೆದುಕೊಂಡಿರೋದು. ಸರ್ಕಾರ ಏಕೈಕ ತೀರ್ಮಾನ ತೆಗೆದುಕೊಳ್ಳೋಕೆ ಬರಂಗೇ ಇಲ್ಲ. ನಮಗೊಂದು ಗ್ರಹಿಕೆ ಇರಲಿ. ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು 90% ವರದಿಯನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಹೇಳ್ತಾ ಇದ್ದೀನಿ.
ಅದನ್ನು ಯಾವ ರೀತಿ ಸಬ್ಮಿಷನ್ ಮಾಡಬೇಕು, ಮಧ್ಯಂತರ ವರದಿಯನ್ನು ಕೊಡಲಾಗಿದ್ರೆ ಯಾವ ಆಧಾರದಲ್ಲಿ ಬಿಟ್ಕೊಡ್ಬೇಕು, ಅಥವಾ ಸಮೀಕ್ಷೆ ಮಾಡಬೇಕಾ, ಅಥವಾ ಇರ್ತಕ್ಕಂಥ ಗೊಂದಲ ಯಾವ ಥರ ಬಗೆಹರಿಸಬೇಕನ್ನೋ ಎಲ್ಲ ಸದಸ್ಯರು ರೆಡಿಯಾಗಿದ್ದಾರೆ. CM ಜೊತೆ ಮಾತಾಡ್ತಾರೆ. CM ಜೊತೆ ಮಾತಾಡಿದ 4-5 ದಿನದಲ್ಲಿ ನಾವು ಅತಿಯಾಗಿ ನಂಬೋದೇ ಬೇಡ ಯಾರನ್ನ. ಕಂಪ್ಲೀಟ್ ಹೋರಾಟನೇ ಮುಗಿತು, ಇದನ್ನು ಅರ್ಥ ಆಗಿದೆ, CM ಅವರು ನಾಳೆನೇ ಮಾಡ್ತಾರೆ ಅನ್ನೋ ಭರವಸೆ ಬೇಡ ಯಾರಿಗೆ. ಆಗವರೆಗೆ ನಾವು ಇಲ್ಲಿರೋದು ಆ ಆದೇಶನ ತೆಗೆದುಕೊಂಡು ಹೋಗೋಣ ಅಲ್ವಾ. ಇದೇ ನಾವು ಜನರು ಕೊಡ್ತಕ್ಕಂಥ ಆನ್ಸರ್. ಯಾವ 100 ಮಾತಾಡಿ, ಯಾವ ಬೇಕಾದ್ರೆ ಮಾತಾಡಿ. ಯಾಕಂದ್ರೆ ನಾವು ಉತ್ತರದಾಯಿತ್ವಾಗಿರೋದು ನಮ್ಮ ಜನರಿಗೆ. ನಮ್ಮನ್ನು ಯಾರು ನಂಬ್ಕೊಂಡಿದ್ದಾರೆ? ನೌಕರಸ್ಥರು. ತಮ್ಮ ಮಾತಾಡ್ತಿದ್ದ ನಿನ್ನೆ ಸಾಯಂಕಾಲ 8 ಗಂಟೆಗೆ ಏನಣ್ಣ ಮತ್ತೆ ಇದೇ ಆಯ್ತಲ್ಲ ಹೋರಾಟ, ಮತ್ತೆ ನಾವು ಹೋಗ್ಬೇಕಲ್ಲ, ಎಷ್ಟು ಸಲ ಬರ್ಬೇಕಣ್ಣ ನಿಮ್ಗೆ ಹೋರಾಟಕ್ಕೆ, ಎಷ್ಟು ಸಲ ಇದು ಹಿಂಗೆ. ನಾನು ಹೇಳಿದೆ ನೋಡಪ್ಪ, ಸರ್ಕಾರಕ್ಕೆ ಚುರುಕು ಮುಗಿಸಿವಿ. ಸರ್ಕಾರ ಅಂತಿಮ ಗಳಿಗೆ ಇದು ತೀರ್ಮಾನ ತೆಗೆದುಕೊಂಡು ಇಂಥ ಸಂದರ್ಭ ಹೋರಾಟ ನಿರಂತರ ಮಾಡಬೇಕು. ಕೇವಲ ಪಾದಯಾತ್ರೆ ಅಷ್ಟೇ ಇಲ್ಲಿರೋಲ್ಲ, ಅವ್ರ ಜೊತೆಗೆ ನಾವು 100 ಜನ ಕರ್ಕೊಂಡ್ಬಂದು ಅವ್ರ ಜೊತೆಗೆ ಕೊಡಬೇಕು, ಅವ್ರನ್ನ ಮನೆ ಕಳಿಸಿ ರೆಸ್ಟ್ ಕೊಡಬೇಕು, ಮತ್ತೆ ನಾವು ಈ ಹೋರಾಟ ಟೇಕಪ್ ಮಾಡಬೇಕು. ಇದು 20 ದಿನ ಆಗಲಿ, ತಿಂಗಳಾಗಲಿ, ಅದಕ್ಕಿಂತ ಹೆಚ್ಚು ಬಿಡೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿಮಗೆ ಸುಮ್ಮನೆ ತರಡಿ ಕೂತ್ಕೊಂತ ಟೈಮ್ ಪಾಸ್ ಮಾಡ್ಕೊತ ಸರ್ಕಾರಕ್ಕೆ ಹೆಲ್ಪ್ ಮಾಡೋದಲ್ಲ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಹಲವಾರು ತಂತ್ರಗಾರಿಕೆಗಳಿದೆ. ಅದನ್ನು ವ್ಯವಸ್ಥಿತವಾಗಿ ಮಾಡೋಣ. ಬಟ್ ನಮ್ಮ ಭೀಮ ಸೈನಿಕರು ಒಂದಷ್ಟು ಮಟ್ಟಿಗೆ ದೈಹಿಕವಾಗಿ ಬಂದಿರ್ತಾರೆ, ಮಾನಸಿಕವಾಗಿ ಸ್ವಲ್ಪ ಕಷ್ಟದಲ್ಲಿ ತಮ್ಮ ಚೇತರಿಸಿಕೊಳ್ಳೋಕ್ಕೆ ಟೈಮ್ ಬೇಕಾಗ್ತದೆ. ಅವರಿಗೆ ಟೈಮ್ ಕೊಡಬೇಕು, ನಾವು ಕೊಡಬೇಕಿದ್ರೆ. ಇಲ್ಲದೆ ಹೋದರೆ ಈ ಹೋರಾಟ ನೀವು ಹೆಂಗೆ ಹಚ್ಕೊಳ್ತೀವಿ? ಹೌದು, ನೀನು ಬಂದಿರೋ ಓದಿವಂತ ಅಷ್ಟೇ ಅಲ್ಲ, 1 ದಿನದ ಹೋರಾಟ ಅಲ್ಲಿ ಕನಿಷ್ಠ 20 ದಿನದಲ್ಲಿ, 1 ತಿಂಗಳಲ್ಲಿ ಸರ್ಕಾರ ತೀರ್ಮಾನ ತಗೊಂಡು ನಮ್ಗೆ ಗೋವಂಗಿನ ಮನೆಗೆ ಅನ್ನೋ ತೀರ್ಮಾನ ನೀವು ಮಾಡಿರಿ. ಆ ತೀರ್ಮಾನಕ್ಕೆ ಇಡೀ ರಾಜ್ಯದ ಜನರಿಗೆ ತರಿಸೋದು. ಸ್ವಾಮೀಜಿಗಳು ನೀವು 4-5 ಜನ ಮಾತಾಡ್ತೀವಿ. ಇಲ್ಲ ಅಮ್ಮಣ್ಣವರೇ, ಈ ಸ್ವಾಮೀಜಿಗಳನ್ನ ನೀವು ನೆಗ್ಲೆಕ್ಟ್ ಮಾಡ್ತೀರಿ, ನಮ್ಮನ್ನು ಕರ್ಸಂಗೆ ಇಲ್ಲ, ನೀವು ಹೋರಾಟಗಾರ ಸುಪ್ರೀಂ ಅಂದ್ಕೊಂಡಿರಿ, ನಮ್ಮ ಬಗ್ಗೆ ನಿಮಗೆ ಅಷ್ಟು ಗೌರವ ಇಲ್ಲ. ಸ್ವಾಮೀಜಿ ಗೌರವ ಇದೆ, ಬಟ್ ಯೂತ್ಸು, ಬೇರೆ ಬೇರೆ ಹೋರಾಟಗಾರರು ಅವರದೇ ಆಗಿರ್ತಕ್ಕಂಥ ವಿಭಿನ್ನ ಆಲೋಚನೆ ವಿಧಾನಗಳಿರೋದ್ರಿಂದ ಒಬ್ಬೊಬ್ರು ಒಂದೊಂದು ಥರ ಯೋಚನೆ ಮಾಡಿರ್ತಾರೆ. ಬಟ್ ಆದರೂ ನೀವು ಬಂದಾಗ ನಿಮ್ಗೆ ಗೌರವ ಕೊಡ್ತೀವಿ. ಬಟ್ ನೀವು 4-5 ಜನ ಬಂದು ತೀರ್ಮಾನ ಮಾಡಿ ವೇದಿಕೆಗೆ ಕೂಡ್ರಿ. ಅದಕ್ಕೆ ಏನು ಸರ್ಕಸ್ ಮಾಡಬೇಕಾಗಿದೆ, ಎಂಪ್ಲಾಯ್ಸ್ ಒಪ್ಪಿಸಬೇಕಾಗಿದೆ, ಅದನ್ನೆಲ್ಲ ಮಾಡೋಣ. ಯಾಕಂದರೆ ನಾವು ಹೋರಾಟಗಾರರ ಸಪ್ರೇಟ್ ನೋಡಬೇಡ್ರಿ. ನಿಮ್ಮದು ರೋಲ್ ಐತೆ, ನಿಮ್ಮದು ಜವಾಬ್ದಾರಿ ಐತೆ, ನಿಮ್ಮದು ಕರ್ತವ್ಯವನ್ನು ನಿಭಾಯಿಸ್ತಕ್ಕಂಥ ಒಂದು ಚಾರಿತ್ರಿಕ ಒಂದು ಘಟ್ಟಕ್ಕೆ ಇವತ್ತು ಯುವ ಜನರು ನಮ್ಗೆ ತಂದಿಟ್ಟಿದ್ದಾರೆ ಫ್ರೀಡಂ ಪಾರ್ಕ್ಗೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಈ ಹೋರಾಟದಲ್ಲಿ ಭಾಗವಹಿಸ್ರಿ. ನಿಮ್ಮ ಸಂಪರ್ಕದಲ್ಲಿ ಹೋರಾಟಗಾರರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಒಳಮಿತಿ ಮೀಸಲಾತಿ ಹೋರಾಟ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ. ಈ ಒಂದು ಹೋರಾಟ ನಮ್ಮ ದೇಶದ ಇತಿಹಾಸದಲ್ಲೇ ಒಂದು ದಾಖಲಾಗಿ ಉಳಿಯುವಂಥ ಒಂದು ಹೋರಾಟ ಇದಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಹೋರಾಟ 30 ವರ್ಷದಿಂದ ಜೀವಂತವಾಗಿ ಇವತ್ತಿನವರೆಗೂ ಇದೆ ಅಂತಂದ್ರೆ ಅದು ನ್ಯಾಯವಾದ ಹೋರಾಟ ಆಗಿರುತ್ತದೆ. ಹಾಗೂ ಈ ಹೋರಾಟವನ್ನ ಜೀವಂತವಾಗಿ ಇಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಹೋರಾಟಗಾರರ ಒಂದು ಹೋರಾಟದ ಕಿಚ್ಚು ಹಾಗೂ ನ್ಯಾಯವನ್ನು ಪಡೆಯಲೇಬೇಕು ಅನ್ನೋ ಒಂದು ನಿರ್ಧಾರದಿಂದ ಇವತ್ತಿನವರೆಗೂ ಈ ಹೋರಾಟ ನಡೀತಾ ಬಂದಿದೆ. ಈ ಒಂದು ಹೋರಾಟದಲ್ಲಿ ತ್ಯಾಗ ಬಲಿದಾನಗಳಾಗಿವೆ, ಸಾಕಷ್ಟು ತೊಂದರೆಗಳಾಗಿವೆ. ಈ ಫ್ರೀಡಂ ಪಾರ್ಕು ಈ ಒಂದು ಒಳ ಮೀಸಲಾತಿ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಪ್ರತಿಯೊಂದು ಬಾರಿ ನಾವು ಸರ್ಕಾರ ಬದಲಿಯಾದಾಗೊಮ್ಮೆ ಸರ್ಕಾರನ ಒತ್ತಾಯ ಮಾಡಲು ನಮಗೆ ನ್ಯಾಯ ಕೊಡಿ, ಸಾಮಾಜಿಕವಾಗಿ ನ್ಯಾಯ ಕೊಡಿ, ಹಿಂದುಳಿದಿರ್ತಕ್ಕಂಥ ನಮ್ಮೆಲ್ಲ ಮಾದಿಗ ಸಂಬಂಧಿತ ಜಾತಿಗಳಿರ್ಬೋದು, ಅಲೆಮಾರಿಗಳಿರ್ಬೋದು, ಯಾರೇ ಇರಲಿ, ಇವತ್ತು ಎಸ್ಸಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ 101 ಜಾತಿ ಸಮುದಾಯಗಳಿಗೆ ಸರಿಸಮಾನವಾದಂಥ ಒಂದು ಪಾಲನೆ ಕೊಡಿ, ಸಾಮಾಜಿಕ ನ್ಯಾಯವನ್ನು ಎತ್ತಿ ಇದೆ ಅಂತೇಳಿ ನಾವು ಇವತ್ತು ಸತತವಾಗಿ ಹೋರಾಟವನ್ನ ಮಾಡಿರ್ತಾ ಬಂದಿರ್ತೇವೆ. ಆದರೆ ಯಾಕೋ ಏನು ಯಾವುದೇ ಸರ್ಕಾರ ಇರಲಿ, ನಮ್ಮ ಈ ಒಂದು ಸಾಮಾಜಿಕ ನ್ಯಾಯದ ಬೇಡಿಕೆ ಏನೈತಿ ಇದನ್ನ ಮುಂದೂಡುತ್ತಾ ಹಂಗೇತ್ನ ಇಳ್ಕೊಳ್ತಾ ಹೋಗ್ತಾ ಇದೆ. ಮಾನ್ಯ ನ್ಯಾಯಮೂರ್ತಿ ಸದಾಶಿವ ಅವರು ಈ ವರದಿ ಕೊಟ್ಟ ಮೇಲೆ
ನಾವು ಮಾಡ್ತೀವಿ, ಇದು ಜಾರಿಗೆ ಮಾಡ್ತೀವಿ ಅಂತ ಹೇಳ್ತಾ ಒಂದು ಪಕ್ಷದವ್ರಂದ್ರು. ಆಮೇಲೆ ಎಲ್ಲ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲೇ ಹಾಕೊಂಡು ನಮಗೆ ನೀವು ಓಟ್ ಕೊಡಿ, ನಮಗೆ ಆಶೀರ್ವಾದ ಮಾಡ್ರಿ, ನಾವು ನಿಮಗೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ್ರೆ, ನಮ್ಮ ಪಕ್ಷ ಆಡಳಿತಕ್ಕೆ ಬಂದ್ರೆ ನೀವು ಸದಾಶಿವ ಆಯೋಗ ವರದಿನ ಜಾರಿಗೆ ಮಾಡ್ತೀವಿ ಅಂತ ಹೇಳ್ತಾ ಬಂದ್ರೆ ಎಲ್ಲರೂ. ಆದ್ರೆ ಇವತ್ತಿನ ಯಾವ ಪಕ್ಷನೂ ನಮ್ಮ ಬೇಡಿಕೆಯನ್ನ, ನಮ್ಮ ಈ ಸಾಮಾಜಿಕ ನ್ಯಾಯದ ಹೋರಾಟವನ್ನ ಬೆಂಬಲಿಸಲೇ ಇಲ್ಲ. ಆಮೇಲೆ ಈ ಒಂದು ವರದಿಗೆ ಒಬ್ಬ ಕಮಿಷನ್ ಇರ್ತಿದ್ರು ಸದಾಶಿವ ಅವರು. ಒಂದೇ ವರದಿಗೆ ಇಬ್ಬರನ್ನ ಮತ್ತೆ ನೇಮಕ ಮಾಡಿದ್ರು. ಇದೊಂದು ದಾಖಲೆನ ಅಂತ ಹೇಳ್ಬೋದು ನಾವು. ಒಂದೇ ವರದಿಗೆ 3 ಜನ ಇವತ್ತ ವರದಿ ಕೊಡ್ತಾರಂತಂದ್ರ ನಮಗೆ ಬಹಳ ಖೇದ ಅನಿಸ್ತೈತಿ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ತಮ್ಮಲ್ಲಿ ವಿನಂತಿಯನ್ನ ನಾವು ಮಾಡ್ಕೊತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ನಾವು ಅವ್ರಿಗೆ ಹೆಚ್ಚು ಕೊಡಿ, ಇನ್ನೊಬ್ರಿಗೆ ಕಡಿಮೆ ಕೊಡಿ ಅಂತ ಕೇಳ್ತಾ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಯಾರಿಗೆ ಎಷ್ಟು ಪಾಲು ಬರ್ತೈತಿ ಅದನ್ನ ಹಂಚಿಕೆ ಮಾಡ್ರಿ ಅಂತ ಹೇಳಕತ್ತೀವಿ ನಾವು ಯಾರಿಗೆ ಅವ್ರಿಗೆ ಕೊಡ್ಬೇಡ್ರಿ, ಇವ್ರಿಗೆ ಕೊಡ್ಬೇಡ್ರಿ, ನಮ್ಗಷ್ಟೇ ಕೊಡಿ ಅಂತ ನಾವು ಹೇಳಕತ್ತಿಲ್ಲ. ಎಲ್ಲರ ಪರವಾಗಿ ನಾವು ಹೋರಾಟ ಕೂತಿದ್ದೀವಿ. ಇಲ್ಲಿ ಬರೀ ಮಾದಿಗರಿಗೆ ಅಷ್ಟೇ ಅಲ್ಲ ಇದು ಹೋರಾಟ, ಮಾದಿಗರ ಪರವಾಗಿ ಅಲ್ಲ, ಎಲ್ಲ ಸಮಸ್ತ 101 ಜಾತಿ ಸಮುದಾಯಗೋಸ್ಕರ ಇಲ್ಲಿ ನಾವು ನ್ಯಾಯಕ್ಕಾಗಿ ಕೂತಿದ್ದೀವಿ. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವರು ತಮಗೆಲ್ಲ ಗೊತ್ತೈತಿ, ಎಲ್ಲ ನೀವು ಅರಿತವರು. ಅದಕ್ಕೆ ತಮ್ಮಲ್ಲಿ ನಾವು ಹೋರಾಟಗಾರರು, ಆಮೇಲೆ ನಮ್ಮ ಈ ಏನು ಒಳಮೀಸಲಾತಿ ಉದ್ದೇಶ ಏನಿದೆ ಅದನ್ನು ತಾವು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು. ನಮಗೆ ನ್ಯಾಯವನ್ನ ಕೊಡಬೇಕು. ಸಮಸ್ತ ಜಾತಿ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಈ ಒಂದು ಹೋರಾಟದಲ್ಲಿ ಕೂಡಲ ಸಂಘದಿಂದ ಒಂದು ಪಾದಯಾತ್ರೆ ಮಾಡಿದ್ದೀವಿ. ಅದೇ ರೀತಿ ಇದು ಯಾಕಪ್ಪ ಅಂದ್ರೆ ಈ ಹೋರಾಟ ಸಡನ್ಲಿ, ಯಾಕಂದ್ರೆ ಪೂರ್ವ ಯಾವುದೋ ಸದಸ್ಯರಿಲ್ಲ, ಏನಿಲ್ಲ, ಸಡನ್ಲಿ ಆಗಿ ಇದು ಒಂದು ಹೋರಾಟ ನಡೀತು. ಯಾಕಪ್ಪ ಅಂತಂದ್ರ ಈಗ ಹಿಂದೆ ತುಂಬುತ್ತಾ ಇರ್ತಕ್ಕಂಥ ಏನು ದಾಖಲಾಗುತ್ತಗಳನ್ನ ಐತಲ್ಲ ಅದನ್ನ ಭರ್ತಿ ಮಾಡ್ಬೇಕಂತ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಕೊಡಲಿಲ್ಲ ಅಂತಂದ್ರೆ ಇದು ಪಾದಯಾತ್ರೆ ಆಗ್ತಿದ್ದಿಲ್ಲ. ಅದಕ್ಕೆ ಸಚಿವರು ಏನು ದಾಖಲಾಗುತ್ತಗಳನ್ನ ತುಂಬ್ರಿ ಅಂತ ಹೇಳಿದ್ರು. ನಾವು ಆವಾಗ ಹೇಳ್ತಿದ್ವಿ ದಾಖಲಾಗುತ್ತಗಳನ್ನ ತುಂಬ್ರಿ ಅಂತಂದ್ರೆ, ಆದ್ರೆ ಯಾರು ಅದಕ್ಕೆ ಹೋಗುದಿಲ್ಲ. ಈ ಒಂದು 3 ತಿಂಗಳ ಟೈಮ್ ತಗೊಂಡು ವರದಿ ಕೊಡುವಂತ ಸಂದರ್ಭದೊಳಗೆ ವರದಿ ಕೊಟ್ಟ ಮೇಲೆ ಅದನ್ನ ನಿರ್ಧಾರ ಏನಾಗುತ್ತಾ ನೋಡ್ಕೊಂಡ್ರೆ ದಾಖಲಾಗುತ್ತಗಳನ್ನ ತುಂಬಕ್ಕಾಗಲ್ಲ. ಇಲ್ಲ, ಇನ್ನೂ ವರದಿ ಕೊಟ್ಟಿಲ್ಲ ಅವ್ರು ನಾಗಮೋಹನ್ ದಾಸ್ ಅವರು. ಆಗಲೇ ಇವರು ಉದ್ಯೋಗವನ್ನು ತುಂಬಾ ಕೊಡ್ತಾರೆ. ಅದಕ್ಕೆ ಭಾಸ್ಕರ್ ಪ್ರಸಾದ್ ಅವರು ಒಂದು ಕರೆಯ ಮೇರೆಗೆ ಹರಿಹರದಲ್ಲಿ ಒಂದು ಮೀಟಿಂಗ್, ಚಿತ್ರದುರ್ಗದಲ್ಲಿ ಮೀಟಿಂಗ್ ಆಯ್ತು. ಹರಿಹರದಿಂದ ಒಂದು ಪಾದಯಾತ್ರೆ ಮಾಡೋಣ, ಇವರು ಕಡೆಯನ್ನ ಕೇಳಿಕೊಂಡು ಇವತ್ತ 10 ಜನ ಇದ್ದು 20 ಜನ ಇದ್ದು ಇವತ್ತ ಒಂದು 10,000 ಜನ ಸೇರುವಂತ ಒಂದು ಕೆಲಸ ಆಯ್ತು. ಅದಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಇನ್ನು ಆದಷ್ಟು ಬೇಗ ಒಳಮೀಸಲಾತಿಯನ್ನ ಜಾರಿಗೊಳಿಸಬೇಕು. ಇಲ್ಲಂತಂದ್ರೆ ನಾವು ಹತ್ತಿಕ್ಕಕ್ಕೆ ಹೋದ್ರೆ ನಾವು ಹತ್ತಿಕ್ಕಲಿಕ್ಕೆ ನಾವು ತಯಾರಿಲ್ಲ. ನೀವು ಎಷ್ಟು ಹತ್ತಿಕ್ತೀರಿ ನಾವು ಅಷ್ಟು ಕೊಟ್ಟಿರ್ತೀವಿ ಹೋರಾಟಗಾರರು. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆದಷ್ಟು ಬೇಗ ಇದನ್ನ ಒಂದು 4-5 ದಿನದೊಳಗೆ, ಒಂದು ವಾರದೊಳಗೆ, ಈ ತಿಂಗಳೊಳಗೆ ನಮಗೆ ಏಪ್ರಿಲ್ನಾಗ ಬಾಬಾಸಾಹೇಬ್ ಅಂಬೇಡ್ಕರ್ ಒಂದು ಜನ್ಮದಿನ ಐತಿ. ಅದಕ್ಕೆ ಒಂದು ಸಿಹಿ ಸಿಟ್ಟು ಕೊಡ್ತೀರ ಧೈರ್ಯ ಗಟ್ಟಿ ಧೈರ್ಯ ಮಾಡಿ ಅದನ್ನ ಮುಟ್ಟಿದ್ರು ಅವರು. ಅದಕ್ಕೆ ನಾವು ಅವರಿಗೆ ಕೋಟಿ ಬೆಂಬಲ ಸಲ್ಲಿಸ್ತೀವಿ. ಅಷ್ಟಾದ್ರೂ ಮಾಡಿದ್ರು ಒಮ್ಮೆ ಐತಿ. ಕೊನೆಗೆ ಇವರು ಸಿದ್ದರಾಮಯ್ಯ ಸಾಹೇಬರು 2013 2018 ನಾನೇ ಮಾಡ್ತೀನಿ, ನಾನು ಬಸವಣ್ಣ ನಾನೇ ದಲಿತ ಪರವಾಗಿನ ಅಂತ ಹೇಳಿದವರು. ಆದ್ರೆ ಒಂದು ನನ್ನ ಸುದ್ದಿ ತೆಗಿಲಿಲ್ಲ. ಈಗಲೂ ನಮಗೆ ಇದನ್ನ ಹೇಳ್ತಾರೆ, ದಿನ ನಾನೇ ಮಾಡ್ತೀನಿ ಕಣಯ್ಯ, ನಾನೇ ಮಾಡ್ತೀನಿ. ಹೆಂಗದು ಮಾಡೋದು? ಏನೆಲ್ಲ ನಾವು ಸತ್ತು ಹೋಗಿದ್ದ ಹೋರಾಟ ಮಾಡೋರು ಎಲ್ಲ ಸತ್ತು ಹೋಗಿದ್ದ. ಟೈಮ್ ಬೇಕ್ರಿ, ಎಷ್ಟು ಪೇಷನ್ಸ್ ಕಳ್ಕೊಂಡೋಗಿದ್ದು ಮನುಷ್ಯರಿಗೆ. ಹಾಗಾಗಿ ನಾವು ತಂದಿರೋ ಉದ್ದೇಶ ಚಮ್ಮಳಿಗೆ ಯಾವುದೇ ವ್ಯಕ್ತಿಗಾಗಲಿ, ಯಾವುದೇ ಸಮಾಜಕ್ಕಾಗಲಿ ಯಾರಿಗೆ ಅಪಮಾನ ಮಾಡಕ್ಕೆ ತಂದಿರೋಲ್ಲ. ನಮಗೆ 12ನೇ ಶತಮಾನದಾಗ ಬಸವಣ್ಣರಿಗೆ ನಾವು ಶರಣರು ಕೊಟ್ಟುವಂತ ಅನ್ನೋದೇ ಒಂದು ಉದ್ದೇಶ ಇತ್ತ. ಶರಣತ್ ಮಹಾಶರಣ ಅಂದ್ಬಿಟ್ಟನ ಹರಳೆಯ ದಂಪತಿಗಳು ಎಡ ಕಡೆ ಬಲ ಕಡೆ ಶರಣ ತೆಗೆದು ಚಮ್ಮಳಿಗೆ ಮಾಡ್ಕೊಂಡು ಹೋದಾಗ
ಬಸವಣ್ಣವರು ಸೂಕ್ಷ್ಮವಾಗಿ ನೋಡಿ ಇದು ದನದ ಚರ್ಮ ಅಲ್ಲ, ಮನುಷ್ಯನ ಚಮ್ಮಳಿದಾರ ಅಂತೇಳಿ ಹರಡಯ್ಯ ದಂಪತಿಗಳೇ ನಮಗೆ ಇಂಥದ್ದು ಯಾಕೆ ಚಮ್ಮಳಿಗೆ ಬಂದಿದೆ ಅಂತಂದಾಗ, ಯಪ್ಪ ನೀವು ಒಂದು ಶರಣ ಅದಕ್ಕೆ ನೀವು ಮಹಾಶರಣ ಅಂದ್ರಿ, ಅದಕ್ಕೆ ನಾವು ತಂತೀವಿ ಅಂದಾಗ, ನೀವು ಚಮ್ಮಳಿಗಳನ್ನು ನಾನು ಇಟ್ಕೊಂಡಲ್ಲ, ನೀವು ನನಗೆ ಸಲ್ಲುವಲ್ಲ, ಪೂರ್ವ ಸಂಗತಿ ಸಲ್ತಾವ ಅಂತೇಳಿ ತಮ್ಮ ತೆಲಿನಾಗ ಇಟ್ಕೊಂಡ್ರು. ಅದೇ ತಿರುನಾಗ ಇರುವಂಥ ಚಮ್ಮಳಿಗಳನ್ನು ಒಳ್ಳೆ ಪೂರ್ವ ಸಂಗತಿ ತರಬೇಕಾದ್ರೆ ಮಧುವರಸರು ಸೊಕ್ಕಿನಿಂದ ಲೇ ಅರಳೆ ಮುಂದ್ರಲ್ಲಿ ನಾನು ಮೆಟ್ಕೋತೀನಿ ಅಂತ ಮೆಟ್ಕೊಂಡು ಸೊಕ್ಕಿನಿಂದ ಆಂಕರದಿಂದ ಮೆಟ್ಕೊಂಡಕ್ಕೆ ಮೇಯಿಗೆಲ್ಲ ಬೆಂಕಿ ಹಚ್ಚಿ ಅನಾಹುತ ಆಗಿ ಒಳ್ಳೆ ಮಾತಂಗಿ ತೊಡೆ ನೀರು ತಂದು ಹಾಕಿದ ಮೇಲೆ ಮೇಯಿ ತಣ್ಣಗಾದ್ಮೇಲೆ ಆ ಸ್ವತ್ತು ಹೊಳೆದು ನಾನು ಕೂಡ ನಿಮ್ಮ ಜೊತೆ ಶಿವಶರಣನಾಗಿರ್ತೀನಿ ಅಂತ ಲಿಂಗ ದೀಕ್ಷೆ ತಗೊಂಡು ತಮ್ಮ ಮಗಳನ್ನ ಕನ್ಯಾದಾನವನ್ನಾಗಿ ಮಾಡಿಕೊಟ್ರು. ಅವರು ಕನ್ಯಾದಾನವಾಗಿ ಮಾಡಿಕೊಟ್ರು. ಆದ್ರ ಕನ್ಯಾದಾನ ಮಾಡಿಕೊಟ್ಟಿಂದ ಕ್ರಾಂತಿ ಎಂತ ಕ್ರಾಂತಿ ಆಯ್ತಪ್ಪ ಅಂತಂದ್ರೆ ಎಷ್ಟೋ ಶಿವಶರಣರು ಸತ್ತು ಹೋದ್ರು, ಎಷ್ಟೋ ಜನರು ಕೊಲೆ ಆಗ್ತು, ಒಂದಿಷ್ಟು ಮಂದಿ ಆನೆ ಕಾಲಿ ಕಾಯಿ ಕಟ್ಟಿ ಕಳಿಸಿದ್ರು. ಬಸವಣ್ಣ ಆ ನೋವು ಸಾವು ನೋವು ತಾಳಲಾರದೆ ಏನಂತ ಹೇಳಿದ್ರು, ಈ ಶರಣರಿಗಿಷ್ಟು ಸಾವು ನೋವು ಮಾಡಕತ್ತೀರಪ್ಪ ಅಂತಂದ್ರೆ ಕಲ್ಯಾಣ ಎಂಬುದು ಕಟುಗುರು ಆಗಿಲ್ಲ ಅಂತ ಸಾಯಿ ಹೋಗುದು. ಇವತ್ತು ನಾವು ಮಾದಿಗರು 35 ವರ್ಷದಿಂದ ಹೋರಾಟ ಮಾಡಿ ಸಾಕಾಗಿತ್ತ. ನಮಗೂ ಎಂತ ಪರಿಸ್ಥಿತಿ ಬಂದೈತಪ್ಪ ಅಂದ್ರೆ 35 ವರ್ಷದಿಂದ ನಾವು ತಂದಿರೋ ಉದ್ದೇಶ ಸಿದ್ದರಾಮಯ್ಯರೇ, ಈ ಪಾದರಾಕ್ಷಿಗಳನ್ನ ನೀವು ನೆಟ್ಕೊಳ್ಳೋದು ಬೇಡ, ತಿಳಿನಾಗ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ಈ ನೀವು CM ಸ್ಥಾನದಾಗ ನಾನು ಅನ್ನೋದೈತಿ ಮಾತ್ರ ಅದು ನಮಗೆ ಬೇಕಾಗಿಲ್ಲ. ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ರಪ್ಪ ಅಂತಂದ್ರೆ ಈ ಪಾದರಾಕ್ಷಿಗಳನ್ನ ನೀವು ತಿಳಿನಾಗ ಇಟ್ಕೊಂಡಂಗ, ಜಾರಿ ಮಾಡದೆ ಹೋದ್ರೆ ನೀವು ಕಾಲಾಗ ನೆಟ್ಕೊಂಡಂಗ ಇಡೀ ಮಾದಿಗ ಸಮಾಜವನ್ನು ನೀವು ಕಾಲಾಗ ಹಾಕಿ ತೊಳ್ದಂಗಾಗತ್ತ. ಮುಂದಿನ ದಿನಮಾನ जिंदाबाद 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 अंबेडकर जिंदाबाद जय मादिगा जय जय मादिगा जय मादिगा जय जय मादिगा जय मादिगा जय जय मादिगा ಚೀತದ ತೊಟ್ಟಿಲಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಚೀತದ ತೊಟ್ಟಿಲಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಕೇಚ್ಮನೆಯಪ್ಪ ಚೀತದ ತೊಟ್ಟಿಲಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಚೀತದ ತೊಟ್ಟಿಲಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿರುವೆ ನೀ ಏಕೋ ಇದಿರೇ ಇನ್ನೂ ಸಾಕೋ ಮಲಗಿರುವೆ ನೀ ಏಕೋ ಇದಿರೇ ಇನ್ನೂ ಸಾಕೋ ಹೇಳು ಮೇಲೇಳು ಸ್ವಾಭಿಮಾನಿಯಾಗು ಹೇಳು ಮೇಲೇಳು ಸ್ವಾಭಿಮಾನಿ ನೀನಾಗು ಹೇಳು ಮೇಲೇಳು ಸ್ವಾಭಿಮಾನಿಯಾಗು ಹೇಳು ಮೇಲೇಳು ಸ್ವಾಭಿಮಾನಿ ನೀನಾಗು ಅಪ್ಪ ಹಾಕಿದ ಹಾಲ ಅಲ್ಲವೋ ಬಾಳಿಗೆ ಮೂಲ ಅಪ್ಪ ಹಾಕಿದ ಹಾಲ ಎಲ್ಲವೂ ಬಾಳಿಗೆ ಮೂಲ ಅಪ್ಪ ಹಾಕಿದ ಹಾಲ ಅಲ್ಲವೋ ಬಾಳಿಗೆ ಮೂಲ ಅಪ್ಪ ಹಾಕಿದ ಹಾಲ ಎಲ್ಲವೂ ಬಾಳಿಗೆ ಮೂಲ ಪರರ ಹಂಗಿನ ಬದುಕೋ ಕಾಣದು ಎಂದಿಗೂ ಬೆಳಕೋ ಕಾಣದು ಎಂದಿಗೂ ಬೆಳಕೋ ಪರರ ಹಂಗಿನ ಬದುಕೋ ಕಾಣದು ಎಂದಿಗೂ ಬೆಳಕೋ. ನಾನು ಮೊದಲನೇದಾಗಿ ನಾನು ಮಾಧ್ಯಮದವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ. ಯಾಕಂದರೆ ನೆನ್ನೆ ಪಾಪ ಸುಮಾರು ನಮ್ಮ ಮಾದಿಗ ಸಮುದಾಯದವರು ಒಂದು 10ರಿಂದ 15,000 ಜನ ಸೇರಿದ್ರು. ನೆನ್ನೆ ಪಾಪ ನೀವೆಲ್ಲ ಎಲ್ಲೋಗಿದ್ರೆ ನಮಗೊಂಥರಪ್ಪ ನಿಮ್ಮನ್ನೆಲ್ಲ ಕಾಣೆ ಮಾಡಿಸ್ಬಿಟ್ಟಿದ್ರಿಂದ ಸರ್ಕಾರ ಅಂತ ನನಗೊಂದು ಮಾನಸಿಕವಾಗಿ ಹಿಂಸೆ ಆಯಿತು. ದಿನ ಬೆಳಗ್ಗೆ ಆದರೆ ನಾವು ನಿಮ್ಮ ಮಾಧ್ಯಮದವ್ರದ ವಿಚಾರಗಳನ್ನು ನೋಡಿ ನಮ್ಮ ಕಷ್ಟ ಸುಖಗಳು ನಿಮ್ಮ ಹತ್ರ ಹೇಳ್ಕೊಂಡು ನಮ್ಮ ವಿಚಾರಗಳನ್ನು ನೀವು ಪ್ರಚಾರ ಮಾಡ್ತೀರಂತ ನಾವು ಕನ್ಸ್ಕೊಳ್ತಾ ಇದ್ವಿ. ನೆನ್ನೆ ಆಗಿದ್ದು ನಮ್ಮ ಮಾಧ್ಯಮದವರಿಂದ ನಮಗೆ ಭಾಳ ಸ್ವಲ್ಪ ನೋವಾಗಿದೆ. ಇನ್ನು ಮುಂದೆ ಆ ಥರ ಆಗಬಾರ್ದು. ಯಾಕಂದರೆ ನಾವು ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ನಾವು ಪ್ರೊಫೆಸರು ಬಿ ಕೃಷ್ಣಪ್ಪನವರ ಸ್ಮಾರಕದಿಂದ ಹಿಡ್ಕೊಂಡು ನಾವು ಪಾದಯಾತ್ರೆ ಮಾಡ್ಕೊಂಡು ನಮ್ಮ ಭೀಮಾ ಸೈನಿಕರು ಅವ್ರ ಹೇಳ್ಬಾರ್ದು. ನಾವು ಅಷ್ಟು ಬಾಧೆ ಪಟ್ಕೊಂಡು ನಮ್ಮ ಸಮುದಾಯಕ್ಕೋಸ್ಕರ ನಮ್ಗೆ ಬೇಕಾಗಿದ್ದಂಥ ಹಕ್ಕುಗಳಿಗೋಸ್ಕರ ಅವ್ರು ಹೋರಾಟ ಮಾಡ್ತಾಯಿದ್ದಾರೆ. ನಮ್ಮ ಈ ಕುಲ್ಗೇಟ್ ಸರ್ಕಾರ, ಈ ಕುಲ್ಗೇಟ್ ನೀಚ CM ಸಿದ್ದರಾಮಯ್ಯ ಏನನ್ನ ಬದ್ಧತೆ ನಾನೊಬ್ಬ CM ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾನೊಬ್ಬ
ಮತದಾನದ ಹಕ್ಕು ಪಡ್ಕೊಂಡು ಒಬ್ಬ CM ಆಗಿದ್ದೀನಿ ಅನ್ನೋದೇನಾದ್ರು ಅರ್ಥ ಆಗಿದ್ದರೆ ಇವತ್ತು ನಮಗೆ ಸಿಗಬೇಕಾದಂಥ ಸವಲತ್ತುಗಳ ಪ್ರಕಾರದಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿನ್ಗೆ ಯಾವ ಡಾಟಾ ಬೇಕಪ್ಪ ಎಲ್ಲ ಡಾಟಾ ಸಿಗುತ್ತೆ. ನೀನು ಅದೇ ರೀತಿಯಲ್ಲಿ 7 ನಿಗಮಗಳು ಮಾಡಿ ಬಿಸಾಕಿದ್ಯಾ. 7 ನಿಗಮಗಳು ಮಾಡೋದ್ರಲ್ಲಿ ನಿನಗೆ ಡಾಟಾ ಸಿಗಲ್ಲೇನಪ್ಪ. ಈಗ ನಿನಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಿಲ್ಲೇನಪ್ಪ ನಮ್ಮ ಒಂದು ಮಾದಿಗರದ ಒಂದು ಮೀಸಲಾತಿ ಕೊಡೋಕೆ ನಿನಗೆ ತೊಂದರೆ ಏನಪ್ಪ. ಈ ಒಂದು ವಿಚಾರದಲ್ಲಿ ಕೆಲವು ಉಪಜಾತಿಗಳನ್ನೆಲ್ಲ ನೀನು ಮೀಡಿಯಾಗಳಲ್ಲಿ ಜೊತೆ ಮಾಡ್ಕೊಂಡು ಅವ್ರ ಥರ ಜೊತೆಯಲ್ಲಿ ಹಾಕ್ಕೊಂಡು ನೀನು ಮಾಡಿ ಎಷ್ಟು ದಿನ ಮಾಡ್ತೀಯ ಸಿದ್ದರಾಮಯ್ಯ ನೀನು? 2 ಸರಿ ನಾವು ನಿಮ್ಗೆ ಮನವಿ ಕೊಡೋಕೆ ಬಂದಿದ್ವಿ. ಮೊದಲನೇ ಸರಿ ಬಂದಾಗ 19ನೇ ತಾರೀಕು ಬಂದಾಗ ಏನು ಹೇಳಿದ್ರಿ, ಖುದ್ದ ನಾವೇ ನಿಮ್ಮನ್ನು ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ಸಂದರ್ಭದಲ್ಲಿ ನಾವೇನು ಹೇಳಿದ್ರಿ, ಇವತ್ತು ಸಾಯಂಕಾಲ 7 ಗಂಟೆಗೆ 22ನೇ ತಾರೀಕು ನಾನು ನಾಗಮೋಹನ್ ದಾಸ್ ಕಮಿಷನ್ ಕರೆದು ವಿಚಾರಣೆ ತಡ್ಕೊಂಡು ಇಮಿಡಿಯೇಟ್ಲಿ ನಾನು 2-3 ದಿನದಲ್ಲಿ ಒಲಮಾದಿಗರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ದೀನಿ ಅಂತ ಮೊದಲೇದು ಹೇಳಿದೆ. ನಿನ್ನೆ ಹೋದಾಗ ನಿನ್ನೆ ಸಾಯಂಕಾಲ ನೀವು ಕೊಟ್ಟಂಥ ಉತ್ತರ ಏನು ನಮಗೆ ಜೊತೆಯಲ್ಲಿ ನಾವಿದ್ವಿ. ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅರುಣ್ ಸಾಹೇಬರು ನಮ್ಮ ವಕೀಲರು ಪಿನ್ ಪಾಯಿಂಟ್ ನಿಮ್ಗೆ ಯಾವ ರೀತಿ ಬೇಕು ಆ ಥರ ನಿಮ್ಮ ಮನವರಿಕೆ ಮಾಡಿದ್ರಲ್ಲ ಲಾಂಡ ವಿಚಾರದಲ್ಲಿ ಅದನ್ನು ನೀವು ಮನವರಿಕೆ ಮಾಡ್ಕೊಂಡು ನಮ್ಮ ಸಮುದಾಯದೊಳಗೆ ನ್ಯಾಯ ಕೊಡ್ತೀವಿ ಅಂತ ನೀವು ಭರವಸೆ ಕೊಡಲಿಲ್ಲ. ತಿರ್ಗಿ ಅಲ್ಲಿ ಹೇಳಿದೆ ಶಿವರಂಗ್ ತಂಗಡಿ ಇದ್ದಾನೆ, ಅವನಿದ್ದಾನೆ, ಅವನಿಗೇನ ಮಾನ ಮರ್ಯಾದೆ ಇದ್ರೆ ಅವ್ನು ತೊಗೊಂಡೋಗ್ಲಿ, ನಮಗೆ ಬೇಕಾಗಿದ್ದು ನಮ್ಮಕ್ಕೆ ನಮ್ಗೆ ಕೊಡಲಿ, ನಮ್ಮಕ್ಕೆ ನಾವು ಕೇಳ್ತಾ ಇದ್ವಿ, ನಮ್ಮಕ್ಕೆ ನಮ್ಗೆ ಕೊಡೋಕ್ಕೆ ನಿಮ್ಗೇನು ತೊಂದರೆ ಆಗ್ತಾ ಇದೆಯಾ? ಇವತ್ತು ನೆನ್ನೆ 10ರಿಂದ ಒಂದು 20,000 ಜನ ಬಂದು ಯಾವ ಥರ ಬಂದು ಬಿಸಿಲಂದ್ರೆ ಮಳೆ ಅಂದರೆ ಅವ್ರ ಅಕ್ಕಗೋಸ್ಕರ ಇದು ಮಾಡಿದ್ರಲ್ಲ. ನೆನ್ನೆ ನಾವು ಕೈ ಬಿಡಬೇಕಂತಿದ್ವಿ, ನೀವು ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಜನ ಎಲ್ಲ ಇಲ್ಲಿ ಮಲ್ಕೊಂಡಿದ್ದೀವಿ. ಸಿದ್ದರಾಮಯ್ಯ ನೀನು ಕೊಡೋಗಂಟ ನಾವು ಈ ಜಾಗ ಖಾಲಿ ಮಾಡಲ್ಲ. ಅದು ಏನಾಗುತ್ತೋ ಆಗ್ಬಿಡ್ಲೆ 100%. ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯ ಸ್ವಾಮೀಜಿಗಳು ಏನು ಮಾಡಿದ್ರು, ಅವ್ರು ಓಟ ಹಕ್ಕಕ್ಕೆ ತೊಗೊಂಡು ಹೋದ್ರು, ಅದೇ ರೀತಿ ಮಾದಕ ಸಮುದಾಯ ತೊಗೊತೀವಿ. ಆನಂತರ ನಿನಗೇನ ಡಾಟಾ ಗೀಟಾ ಬೇಕಾದರೆ ಇವತ್ತು ಈ ಮೀಡಿಯಾ ಹೋಗಲಿಲ್ಲ, ಅರ್ಧ ಗಂಟೆ ಸಾಕು ನೀನು ಡಾಟಾ ಕಲೆಕ್ಟ್ ಮಾಡೋಕ್ಕೆ. ಯಾವ್ಯಾವ ಇಲಾಖೆಯಲ್ಲಿ ಏನು ಬೇಕು ಅರ್ಧ ಗಂಟೆ ಸಾಕ್ರಿ ನಿನ್ಗೆ. ನೀನೊಬ್ಬ ಈಗ ಮೂಢ ಹಗರಣದಲ್ಲಿ ಹೆಂಗಪ್ಪ ಮುಚ್ಚಾಕ್ಸ್ಬಿಟ್ಟೆ ನೀನು ಅಲ್ಲ. ನಾವೇನು ಅದನ್ನ ಕೇಳಿದ್ವಾ? ಅದು ನೀನು ಪರ್ಸನಲ್ ವಿಚಾರ. ಇದು ನಮ್ಮ ಸ್ವತಂತ್ರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸ್ವತಂತ್ರ ಬರೀಬೇಕಾದ್ರೆ, ಸಂವಿಧಾನ ಬರೀಬೇಕಾದ್ರೆ 60 ದೇಶಗಳು ಕಾನೂನುಗಳು ಅಧ್ಯಯನ ನೋಡಿ ಸಖತ್ತಾಗಿ ಬರ್ತಿಲ್ಲ ಸಂವಿಧಾನ ಓದ್ಕೊಂಡಿದ್ಯಾ ಸಿದ್ದರಾಮಯ್ಯ ನೀನು? ನಾವೊಬ್ಬ ಪೊಲಿಟಿಕಲ್ ಸೈನ್ಸ್ ಮಾಡಿ ನಿಮ್ಮಂಥವ್ರಿಗೆ ಅಧ್ಯಯನ ಮಾಡೋಕ್ಕೆ ನಾವಿಲ್ಲಿ ಬಂದು ಕುತ್ಕೊಂಡಿರೋದು. ಇವತ್ತು ಬಂದಿರೋ ಜನ ಅಂತೆಲ್ಲ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ನಾವು ಕುತ್ಕೊಂಡಿಲ್ಲ ಸಿದ್ದರಾಮಯ್ಯ. ನಮ್ಮ ಹಕ್ಕೋಸ್ಕರ ನಮ್ಮ ಇದು ಮಾಡ್ತಾ ಇದ್ದೀವಿ. ಇವತ್ತಿನಿಂದನೇ ನಾಳೆಯಿಂದ ನೋಡ್ತಾ ಇರಿ, ನಾಡ್ದಿಂದ ನೋಡ್ತಾ ಇರಿ, ಈ ಜನ ಬರ್ತಾರೆ. ಇಡೀ ಬೆಂಗಳೂರು ನಗರ ಜಿಲ್ಲೆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಿನಕ್ಕೆ 1,000 ಜನ ಬಂದು ಇಲ್ಲಿ ಹೋರಾಟದಲ್ಲಿ ಕುತ್ಕೊತಾರೆ. ನಮ್ಗಾಗೋವರೆಗೂ ಯಾವುದೇ ಕಾರಣಕ್ಕೆ ಬಿಡಲ್ಲ. ಇನ್ನೂ ಏನಾದರೂ ನೀವು ಇದೇ ಮಾಡ್ತಾ ಇದ್ರೆ ಇಡೀ 31 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯಗಳು, ಆಮೇಲೆ ಈ ಒಂದು ಸಿದ್ದರಾಮಯ್ಯ ಕುತಂತ್ರ ಮಾಡ್ತಾರಂಥ ಕೆಲವು ಛಲವಾದಿ ಸಂಘಟನೆ ಕೆಲವರು ನೀಚರಿದ್ದಾರೆ. ಎಲ್ಲರನ್ನೂ ನಾವು ಹೇಳಕ್ಕೆ ಹೋಗಲ್ಲ. ಯಾಕಂತ ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಏನನ್ನಿದ್ರೆ ನೀವು ಬೇರೆ ಒಂದು ಸಂಘಟನೆಗಳನ್ನ ಸಪ್ರೇಟಾಗಿ ಮಾಡ್ಕೊಂಡು ನಮ್ಮ ಮಾದಿಗರನ್ನೆಲ್ಲ ನಿಮ್ಮ ಜೊತೆ ಸೇರ್ಕೊಂಡು ಬೆಟ್ಟಕ್ಕೆ ಕಲ್ಗೊಳ್ಕೊಂಡು ನಮ್ಮ ಮಾದಿಗರನ್ನ ಕೂಲಿ ಆಳು ಅಂದ್ಕೊಂಡಿದ್ರೆ ನೀವು. ಇವತ್ತು ಪ್ರತಿಯೊಬ್ಬರಿಗೂ ಓಟ್ನ ಹಕ್ಕಿದೆ. ಆರ್ಟಿಕಲ್ 1932 ದುಂಡುಮೇಜಿನ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೂ ಕೊಟ್ಟವರಕ್ಕೂ 1950 ಕೊಟ್ಟಿದ್ದಾರೆ. ಹಿಂದೂ ಕೋಡ್ ಬಿಲ್ ಕೊಟ್ಟವ್ರೆ, ಪ್ರತಿಯೊಂದು ಕೊಟ್ಟವ್ರೆ. ಅದರ ಅಡಿಯಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕು ನಮ್ಮ ಜಾರಿ ಮಾಡಿ ಅಂತ ಹೇಳಿದ್ರೆ ನೀವು 4 ಮಂತ್ರಿಗಳಾಗಿ ನಡ್ಕೊತಾ ಇದ್ರೆ ನೆನ್ನೆ ಏನ್ರಿ ನೆನ್ನೆ ನಿಮ್ಮ ನಡ್ಕೊಂಡಿದ್ದು ಬಿಹೇವಿಯರ್ ಆ ರೀತಿ ಏನಾರು ಬಿಹೇವಿಯರ್ ನಡ್ಕೊಂಡೋದು ಸಿದ್ದರಾಮಯ್ಯನವರೇ. ನೀವು ವಕೀಲರಾಗಿ CM ನೀವು ಯಾವ ಥರ ಇರ್ಬೇಕು ಹೇಳಿ. ಇಲ್ಲರೇ ಅವ್ರನ್ನ ಕೇಳಬೇಕು, ಕೇಳಪ್ಪ ಬೇಡ ಅಂತ ಹೇಳಿಲ್ಲ. ಇವತ್ತು ನಿಮಗೆ ಲಾ ಮಿನಿಸ್ಟರ್ ಏನಿದ್ದಾರೆ, ನೆನ್ನೆ ಬಂದಿದ್ರೆ ಲಾ ಮಿನಿಸ್ಟ್ರು ಇಲ್ಲಿ ಬಂದು ಅಲ್ಲಾಡ್ಸ್ಬಿಟ್ಟು ಓಡಾಗ್ಬಿಟ್ರಲ್ಲ ನೀವು. ಯಾಕೆ ನಮ್ಮನ್ನು ಕರ್ಕೊಂಡೋಗಿ CM ಹತ್ರ ನೀವು ಕೊಟ್ಟಿಲ್ಲ? ಪಾಪ ಪೊಲೀಸ್ ಅಧಿಕಾರಿಗಳಿಲ್ಲ ಅಂದರೆ ನಮ್ಗೆ CM ಯಾರನ್ನ ಭೇಟಿ ಮಾಡೋಕ್ಕಾಗ್ತಾನಿರಲಿಲ್ಲ. ಪೊಲೀಸರು 10 ಗಂಟೆ ರಾತ್ರಿಯಿಂದ ಸಾಯಂಕಾಲ ಏನು ಇವಾಗ ನೋಡಿ ನಮ್ಗೆ ಕಾವಲು. ಯಾಕಂದ್ರೆ ನಮ್ಗೇನಾಗುತ್ತೆ ಅಂತ ಅವ್ರಿಗೂ ಭಯನೇ. ಯಾಕಂದರೆ ನಾವು ಸುಮ್ಮನೆ ಇರೋರಲ್ಲ, ಮಾದಿಗರು ಇವಾಗ ಮೇಲೆ ಗೆದ್ದಿದ್ದೀವಿ, ಸುಮ್ಮನೆ ಇಲ್ಲ. ಪ್ರತಿಯೊಬ್ಬ ವಿದ್ಯಾವಂತರಿದ್ದೀರಿ. ಇನ್ನು ಯುವ ಪೀಳಿಗೆ ಎದ್ದೇಳ್ತಾ ಇದೆ. ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಇಲ್ಲ ನಮಗೆ ಒಳ ಮೀಸಲಾತಿ ಜಾರಿ ಮಾಡು, ಇಲ್ಲ ಕುರ್ಚಿ ಖಾಲಿ ಮಾಡು. ಕುರ್ಚಿ ಖಾಲಿ ಮಾಡೋಗಂಟು ಬಿಡಲ್ಲ, ಇಲ್ಲಾಂದರೆ ನಾವು ಒಳ ಮೀಸಲಾತಿ ಜಾರಿ ಮಾಡು. ಈ ಒಂದು ನಮ್ಮ ಮನಸ್ಸಿಗೆ ಇರ್ತದೆ. ಈ ನಮಗೆ ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಈ ಜಾಗ ಅಂತೂ ಖಾಲಿ ಮಾಡೋ ಪ್ರಮೇಯನೇ ನಮ್ಮಲ್ಲಿಲ್ಲ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಸರ್, ಅನಿರ್ದಿಷ್ಟ ಪ್ರತಿಭಟನೆ 100% ಅನಿರ್ದಿಷ್ಟ. ನೀವು ಕೂತಿರೋದು ನೆನೆಯಿಂದ ಅನಿರ್ದಿಷ್ಟನೇ. ನೆನ್ನೆ ಮುಗಿದೋಗ್ತಾ ಇತ್ತು, ನಮಗೇನು ಜಾರಿ ಆಗ್ತಾ ಇದ್ವಿ ಅಂತ ಹೇಳಿದ್ರೆ. ಇವತ್ತು ಕೆಲವು ಸಂಘಟನೆ ಹೇಳಿದ್ರೆ ಆಶ್ವಾಸನೆ ಕೊಟ್ಟವ್ರೆ, ಅದು ಕೊಟ್ಟು ಏನೇ ಆಶ್ವಾಸನೆ ಕೊಟ್ಟರು ವಿಧಾನಸೌಧದಲ್ಲಿ ಅಮೆಂಡ್ಮೆಂಟ್ ಆಗೋವರೆಗೂ ಯಾವ ಇದಕ್ಕೂ ನಾವು ಇದು ನೋಡಲ್ಲ. ಅವಾಗ ಇವೆಲ್ಲ ಇಂಥವ್ರಿಗೆಲ್ಲ ಜಾಸ್ತಿ ನೋಡಿದ್ವಿ ನಾವು. ಅಮೆಂಡ್ಮೆಂಟ್ ಪಾಸ್ ಆಗಬೇಕು, ಆವಾಗ ನಮ್ಗೆ ಸಿಗಬೇಕು, ರಾಜ್ಯಪಾಲರು ಸಹಿ ಆಗಬೇಕು. ನೀವು ಸುಮ್ಮನೆ ಇಲ್ಲಿ ಆಗ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ನಮ್ಮ ರಾಜೀನಾಮೆ ಕೊಟ್ಟು ಮನೆ ಕೂತ್ಕೊಂಡ್ರೆ ಆಗೋದು ಆಗಲ್ಲ. ರಾಜ್ಯಪಾಲರು ಸಹಿ ಆಗಬೇಕು. ಅದು ಗೊತ್ತಿದೆ ನಮಗೆ. ಎಲ್ಲೋಗಿ ಸರ್ಕಾರದ ಕೆಲಸ ಮಾಡೋದು ನಮ್ಗೆ ಗೊತ್ತಿದೆ. ಸರ್ಕಾರ ಕೆಲಸ ನೀಟಾಗಿ ಮಾಡಿ. ನಾವೇನು ನಿಮ್ಗೇನು ತೊಂದರೆ ಕೊಡ್ತಾ ಇಲ್ಲ. ನಿಮ್ಮ ಜೈಕರನ್ನ ಹಾಕ್ತೀವಿ.
ಆಮೇಲೆ ನಿಮಗೆ ಧಿಕ್ಕಾರಗಳು ಕರಿತೀವಿ. ಯಾಕೆ ಗೊತ್ತಾ, ನಮ್ಗೆ ಎಲ್ಲಿ ನ್ಯಾಯ ಸಿಗಲ್ಲ ನಿಮ್ಮ ಧಿಕ್ಕಾರ ಕರಿತೀವಿ, ಎಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ನಿಮ್ಮ ಜಯಕರ ಕರಿತೀವಿ. ಸರ್, ರಾಜ್ಯಪಾಲರು ಸಹಿ ಆಗೋ ತನಕ ಹೋರಾಟ ಮುಂದುವರಿಯುತ್ತೆ. 100% ಯಾವುದೇ ಕಾರಣಕ್ಕೆ ಎದ್ದೇಳೋದೇ ಇಲ್ಲ. ಇಡೀ ನಿಮ್ಮಂತ ಹೆಣ್ಮಕ್ಳನ್ನ ಕರ್ಕೊಂಬಂದು ಕುತ್ತಿಸ್ತೀವಿ. ಯಾಕಂದ್ರೆ ಇವತ್ತು 33% ಅವ್ರಿಗೂ ಕೊಟ್ಟಿದ್ದೀವಿ. ಇವತ್ತು ಯಾರೂ ನಮಗೆ ಸುಮ್ಮನೆ ಇದು ಮಾಡ್ತಾ ಇಲ್ಲ, ವ್ಯವಸ್ಥಿತವಾಗಿ ಎಲ್ಲದೂ ಕೊಡ್ತಾ ಇದ್ವಿ ನಾವು ನ್ಯಾಯ. ನಮ್ಗೆ ನೀವು ನ್ಯಾಯ ಕೊಡಿ. ಈಗ ಯಾವ ರೀತಿಯಲ್ಲಿ ನಾವು ಇದು ಮಾಡಲಿಲ್ಲ, ಪ್ರತಿಯೊಬ್ಬರು ಇದು ಮಾಡಿ. ಇವತ್ತು ನಮ್ಮ ಮಂದಕೃಷ್ಣ ಮಾದಿಗೆ ಅವರು ನ್ಯಾಯಕ್ಕಾಗಿ ನರೇಂದ್ರ ಮೋದಿಯವರ ಕಾಲಲ್ಲಿ ಹಿಡ್ಕೊಂಡು ಏನೋ ಇದು ಮಾಡಿದ್ರು. ಅದೇ ನರೇಂದ್ರ ಮೋದಿ ನಾನು ಗೆದ್ದಿದೆ ಅಂತೇಳಿ 2014ರಲ್ಲಿ ಸಂವಿಧಾನ ಪ್ರವೇಶ ಮಾಡ್ತಾ ಇರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ನಮಸ್ಕರಿಸಿದ್ರು. ಅದು ಸಂಸ್ಕೃತ. ಯಾಕೊತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಸುಮ್ಮನೆ ಅಲ್ಲ ದೇಶದಲ್ಲಿ, ಗೊತ್ತಾಯ್ತಾ. ಯಾವತ್ತು ಅಂಬೇಡ್ಕರ್ಗೆ ನಾವು ಸ್ಪಂದಿಸ್ತೀವೋ ಆವತ್ತು ಸಂವಿಧಾನದ ಅಡಿಯಲ್ಲಿ ನಾವು ನಡೀತೀವಿ ಅಂತೇಳಿ ಎಲ್ಲ ವಿಚಾರದಲ್ಲಿ ನಾವು ತಿಳಿಸ್ತೀವಿ. ಈ ವಿಚಾರನ ಮತ್ತೊಮ್ಮೆ ಸಾಬೀತು ಮಾಡಿಸಿದ ವಿಚಾರನ ಪ್ರಚಾರ ಮಾಡಿ ಎಲ್ಲ